ನಾರಾಯಣ ನಮಸ್ತೆ ನಮಸ್ತೆ ನಾರಾಯಣ ನಮಸ್ತೆ ಶ್ರೀರಮಾ ಮನೋಹರ ಶುಭಕರ ಪರಾತ್ಪರ ಹೇ ನಾರಾಯಣ ನಮಸ್ತೆ ನಮಸ್ತೆ. ನಮಸ್ಕಾರ ವೀಕ್ಷಕರೇ. ಹಿಂದೆ ಒಂದು ನದಿ ಪರಿಚಯ ಮಾಡಿಕೊಡ್ತಿದ್ದೆ, ಸುಮಾರು ನದಿಗಳನ್ನು ಪರಿಚಯ ಮಾಡಿದೆ. ಇವತ್ತು ಅದನ್ನು ಮುಂದುವರಿಸ್ತಾ ಇದ್ದೀನಿ. ಬಗೆ ಬಗೆಯ ವ್ರತಗಳ ಪೂರ್ವದಲ್ಲಿ ನದಿ ಸ್ನಾನದ ಪದ್ಧತಿ ಇದೆ. ಎರಡು ನದಿಗಳ ಸಂಗಮ ಕ್ಷೇತ್ರವು ಪ್ರಯಾಗ ಎಂದು ಕರೆಯುತ್ತಾರೆ. ಎರಡು ನದಿಗಳು ಒಂದು ಕಡೆ ಸೇರಿದಾಗ ಅದನ್ನು ಪ್ರಯಾಗ ಅಂತ ಕರೀತಾರೆ. ಇಂತಹ ಪ್ರಯಾಗದಲ್ಲಿ ಸ್ನಾನ ಮಾಡುವುದು ಅತ್ಯಂತ ಪುಣ್ಯಪ್ರದ ಎಂದು ನಂಬಲಾಗಿದೆ. ನದಿ ಸ್ನಾನ ಎಂದರೆ ಕೇವಲ ನದಿಯಲ್ಲಿ ಮುಳುಗಿ ಏಳುವುದಲ್ಲ. ನದಿಯಲ್ಲಿ ಸುಮ್ಮನೆ ಮುಳುಗ್ಬಿಟ್ಟು ಎದ್ದೇಳೋದು ಅಂತ ಅಲ್ಲ, ಅದಕ್ಕೆ ಒಂದು ಪದ್ಧತಿ ಇದೆ. ಸ್ನಾನದ ಪೂರ್ವದಲ್ಲಿ ನದಿಯನ್ನು ಪೂಜಿಸುತ್ತಾರೆ. ಸ್ನಾನದ ಬಳಿಕ ಅದೇ ನೀರಿನಿಂದ ಆಕೆಗೆ ಅರ್ಘ್ಯವನ್ನು ನೀಡಲಾಗುತ್ತದೆ. ಗಂಗೆಯು ಸರ್ವಶ್ರೇಷ್ಠ ನದಿ ಎಂದು ಪೂಜಿತವಾಗಿದ್ದಾಳೆ. ಎಲ್ಲ ಸಂದರ್ಭಗಳಲ್ಲೂ ಗಂಗೋದಕವನ್ನು ಪಡೆಯುವುದು ಸಾಧ್ಯವಿಲ್ಲ. ಎಲ್ಲ ಸಮಯದಲ್ಲೂ ಗಂಗೋದಕನ ತಗೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಬಳಸುವ ನೀರನ್ನೇ ಗಂಗೆ ಎಂದು ಭಾವಿಸುವ ಪದ್ಧತಿ ಇದೆ. ನದಿಯು ಉದ್ಧರಿಸುವವಳು, ಸ್ವರ್ಗವನ್ನು ದಯಪಾಲಿಸುವವಳು ಎಂದು ಭಾವಿಸಿ ಹಿರಿಯರ ಅಸ್ಥಿಯನ್ನು ಗಂಗೆಯಲ್ಲಿ ಅಥವಾ ಇತರ ನದಿ ಸಮುದ್ರಗಳಲ್ಲಿ ವಿಸರ್ಜಿಸಲಾಗುತ್ತದೆ. ಹಿರಿಯರ ಅಂದರೆ ಶ್ರಾದ್ದಕ್ಕೋಸ್ಕರ ಸತ್ತವ್ರದ್ದು ಅಸ್ಥಿಗಳನ್ನು ಅಲ್ಲಿಗೆ ಹಾಕ್ತಾರೆ. ಉದ್ಧಾರನೂ ಮಾಡ್ತಾಳೆ, ಸ್ವರ್ಗವನ್ನು ಗಂಗೆ ಕೊಡ್ತಾಳೆ ಅನ್ನೋ ನಂಬಿಕೆ ಎಲ್ಲರಿಗೂ ನಮ್ಮಲ್ಲಿ ಇದೆ. ಭಾರತೀಯ ಸಂಸ್ಕೃತಿಯು ಮುಖ್ಯವಾಗಿ ನದಿ ತೀರಗಳಲ್ಲಿ ಬೆಳೆದಿದೆ. ಭಾರತೀಯ ಸಂಸ್ಕೃತಿ ನದಿ ತೀರದಲ್ಲಿ ಅನೇಕ ರಾಜ್ಯಗಳು, ಪುಣ್ಯಾಶ್ರಮಗಳು ಅಲ್ಲಿ ಇರೋದು ನಮಗೆ ತಿಳಿದು ಬರುತ್ತೆ. ವೈದಿಕ ಋಷಿಗಳ ಸೂಕ್ತಗಳು ಸಪ್ತ ಸಿಂಧು ಪ್ರದೇಶದಲ್ಲಿ ನಿರ್ಮಾಣಗೊಂಡವು. ವೈದಿಕ ಋಷಿಗಳು ಅಲ್ಲಿ ಸೂಕ್ತಗಳು ಸಪ್ತ ಸಿಂಧು ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ. ಋಷಿ ಮುನಿಗಳ ತಪಪ್ರಧಾನವಾಗಿ ಋಷಿಮುನಿಗಳದ್ದು ಅಲ್ಲಿ ತಪಸ್ಸು ಬಹುವಾಗಿ ನಡೆದಿರುತ್ತೆ. ಸಂಸ್ಕೃತಿಯು ಗಂಗೆಯ ದಡದಲ್ಲಿ ಅವತರಿಸಿತು. ಋಷಿಗಳ ತಪಸ್ಸೆಲ್ಲ ಗಂಗಾ ತೀರದಲ್ಲೇ ನಡೆದಿದೆ. ವಂಶೀಯರ ರಾಜಧಾನಿ ಸರಿಯು ತೀರದಲ್ಲಿತ್ತು. ಸೂರ್ಯವಂಶದ ರಾಜರ ಪ್ರದೇಶ ಎಲ್ಲ ರಾಜ್ಯ ಆಳಿದ್ದು ಸರಿಯು ನದಿ ತೀರದಲ್ಲಿ. ಚಂದ್ರವಂಶೀಯರ ರಾಜಧಾನಿ ಯಮನೆಯ ದಡದಲ್ಲಿ. ಚಂದ್ರವಂಶದ ರಾಜರ ಆಳ್ವಿಕೆಯೆಲ್ಲ ಯಮನಾ ನದಿ ತೀರದಲ್ಲಿ ನಡೆಯುತ್ತೆ. ಭಕ್ತಿ ಪಂಥವು ಪರಿಪುಷ್ಟವಾಗಿದ್ದು ಯಮುನೆ ಮತ್ತು ತುಂಗೆಯರ ಮಡಿಲಲ್ಲಿ. ಭಕ್ತಿ ಪಂಥಗಳು ನಡೆದಿದ್ದೆಲ್ಲ ಯಮುನೆ ಮತ್ತು ತುಂಗೆಯರ ಮಡಿಲಲ್ಲಿ ನಡೆಯುತ್ತೆ. ಪ್ರಯಾಗದ ತ್ರಿವೇಣಿ ಸಂಗಮವು ಯಜ್ಞಪ್ರಧಾನ ಮತ್ತು ಪ್ರಜಾಪ್ರಧಾನ ಸಂಸ್ಕೃತಿಗಳ ಸಂಗಮ ಕ್ಷೇತ್ರವಾಯಿತು. ಯಜ್ಞನೂ ಆಗಿದೆ ಪ್ರಯಾಗ ಕ್ಷೇತ್ರಗಳಲ್ಲಿ. ಪ್ರಜಾಪತ್ಯವು ಅಲ್ಲಿ ನಡೆದಿದೆ. ನರ್ಮದಾ ಗೋದೆಯರ ದಡದಲ್ಲಿ ವಿಕ್ರಮ ಶಾಲಿವಾಹನರ ಪರಾಕ್ರಮಗಳು ಮೈದಳೆದವು. ಗೋದಾವರಿ
ನರ್ಮದಾ ಗೋದೆಯರ ದಡದಲ್ಲೂ ಕೂಡ ವಿಕ್ರಮ ಮತ್ತು ಶಾಲಿವಾಹನರ ಪರಾಕ್ರಮಗಳು ಅಲ್ಲಿ ಕಂಡುಬಂದಿದೆ. ಮಹಾರಾಷ್ಟ್ರದಲ್ಲಿ ಭಕ್ತಿ ಸಾಹಿತ್ಯದ ಕುಸುಮ ಹರಡಿದ್ದು, ಅಲ್ಲಿಯ ಮಹಾರಾಷ್ಟ್ರ ಭಕ್ತಿ ಸಾಹಿತ್ಯದ ಕೂಡ ಅಲ್ಲಿ ಕುಸುಮ ಹರಳಿದೆ. ಎಲ್ಲಿ? ಗೋದಾವರಿ ದಡದಲ್ಲಿ ಇವೆಲ್ಲ ನಡೆದಿದೆ. ಶ್ರೀ ಸಮರ್ಥ ರಾಮದಾಸರು, ಶಿವಾಜಿ, ವಿದ್ಯಾರಣ್ಯ, ಈ ಹರಿಹರ ಬುಕ್ಕ, ನಾನಾ ಫಡ್ನವೀಸ್, ರಾಮಶಾಸ್ತ್ರಿ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ದಕ್ಷಿಣದ ಸಾಧು ಸತ್ವ ವೀರತ್ವ ಎಲ್ಲವೂ ನ್ಯಾಯ, ನಿಷ್ಠೆ, ಮುತ್ಸದ್ದಿತನ, ಧರ್ಮ, ಸದಾಚಾರ, ದೇಶ ಸೇವೆ, ಉದಾರತೆ ಮುಂತಾದ ಎಲ್ಲ ಸದ್ಗುಣಗಳು ಕೃಷ್ಣೆ ಗೋದೆ ತುಂಗೆಯರ ವಾತ್ಸಲ್ಯಪೂರ್ಣ ಪೂರೈಕೆಯಿಂದಲೇ ಹೊರಹೊಮ್ಮಿದವು. ಇಲ್ಲಿ ಮಹಾರಾಷ್ಟ್ರದಲ್ಲಿ ಏನೇನೋ ನಡೀತು ಅನ್ನೋದನ್ನು ಒಂದೇ ಮಾತಲ್ಲಿ ಹೇಳೋದಾದರೆ, ದಕ್ಷಿಣದಲ್ಲಿ ಸಾಧುತ್ವ, ವೀರತ್ವ, ನ್ಯಾಯನಿಷ್ಠೆ, ಮುತ್ಸದ್ದಿತನ, ತನ್ನ ದೊಡ್ಡತನವನ್ನು ಉಳಿಸ್ಕೊಂಡಿದೆ. ಧರ್ಮ, ಸದಾಚಾರ, ದೇಶ ಸೇವೆ, ಉದಾರತೆ ಮುಂತಾದ ಎಲ್ಲ ಸದ್ಗುಣಗಳು ಕೃಷ್ಣೆ ಗೋದೆ ತುಂಗೆಯರ ವಾತ್ಸಲ್ಯಪೂರ್ಣ ಪೂರೈಕೆಯಿಂದಲೇ ಹೊರಹೊಮ್ಮಿದವು. ಕಾವೇರಿ ದಕ್ಷಿಣದ ಗಂಗೆ ಅಂತ ಹೆಸರು ಪಡೆದಿದೆ. ಚೋಳರು, ಪಲ್ಲವರು ಕಾವೇರಿಯನ್ನು ಸಾಕ್ಷಿಯನ್ನಾಗಿಟ್ಟುಕೊಂಡು ಪರಾಕ್ರಮ ಮೆರೆದರು. ಕಾವೇರಿಯನ್ನು ಸಾಕ್ಷಿಯಾಗಿಟ್ಟುಕೊಂಡು ಅವರ ಪರಾಕ್ರಮದಿಂದ ದಕ್ಷಿಣವನ್ನು ಆಳಿದ್ದಾರೆ. ದಕ್ಷಿಣದ ಎಲ್ಲ ಪ್ರಾಚೀನ ಕವಿಗಳು ಕಾವೇರಿಯ ಸ್ತುತಿ ಮಾಡಿದ್ದಾರೆ. ಚೋಳರು, ಪಲ್ಲವರು ಇವರೆಲ್ಲ ಕಾವೇರಿಯನ್ನು ಸ್ತುತಿ ಮಾಡಿದ್ದಾರೆ. ವೈದಿಕ ಸಂಸ್ಕೃತಿಯ ಜ್ವಲಂತ ಅಭಿಮಾನವು ಕೇಂದ್ರವಾಗಿದ್ದ ವಿಜಯನಗರ ಸಾಮ್ರಾಜ್ಯವು ಎದ್ದು ನಿಂತಿದ್ದು ತುಂಗಭದ್ರೆಯ ತಟದಲ್ಲಿ. ವಿಜಯನಗರ ಸಾಮ್ರಾಜ್ಯ ನಡೆದಿದ್ದು ತುಂಗಾ ನದಿ ತಟದಲ್ಲಿ ನಡೆಯಿತು. ತುಂಗಭದ್ರೆ ದಕ್ಷಿಣದ ವೈದಿಕ ಸಂಸ್ಕೃತಿಯ ಪ್ರತಿನಿಧಿ. ತುಂಗಭದ್ರೆ ದಕ್ಷಿಣದ ವೈದಿಕ ಸಂಸ್ಕೃತಿಯ ಪ್ರತಿನಿಧಿಯಾಗಿದೆ. ಅದು ಸಾಯಣಾಚಾರ್ಯರು ಇದೇ ನದಿಯ ದಡದಲ್ಲಿ ಕುಳಿತು ವೇದಗಳಿಗೆ ಭಾಷ್ಯವನ್ನು ಬರೆದರು. ಸಾಯಣಾಚಾರ್ಯರು ಒಬ್ಬರು ಭಾಷ್ಯ, ಅವರು ವೈದಿಕ ಸಾಮ್ರಾಜ್ಯದ ಅದರ ದಡದಲ್ಲಿ ತುಂಗಭದ್ರಾ ನದಿಯಲ್ಲಿ ಕೂತು ವೇದಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಹೀಗೆ ಒಂದೊಂದು ನದಿಯು ಸಂಸ್ಕೃತಿಯ ಒಂದೊಂದು ಪ್ರವಾಹವು ಒಬ್ಬೊಬ್ಬರಿಗೆ ಒಂದೊಂದು ಸಾಕ್ಷಿಯಾಗಿದೆ. ಗಂಗೆ, ತುಂಗೆಯಂತಹ ನಿರ್ಮಲ ಸಲಿಲುಗಳ ಸ್ವಚ್ಛ, ಶೀತಲ, ಅಖಂಡ ಪ್ರವಾಹಗಳನ್ನು ಕಂಡ ಬಳಿಕ ಕವಿಶ್ರೇಷ್ಠರ ಪ್ರತಿಭೆ ಹೊರಹೊಮ್ಮದಿದ್ದೀತೆ. ಇವೆಲ್ಲ ಕಂಡಾಗ ಋಷಿಗಳದು, ಅವರವರ ಕವಿಗಳ ಪ್ರತಿಭೆ ಹೊರಹೊಮ್ಮದೇ ಇರುತ್ತೆ. ವಾಲ್ಮೀಕಿ, ವ್ಯಾಸ, ಭಾಸ, ಕಾಳಿದಾಸ, ಶಂಕರ, ಕಂಬ, ತುಳಸಿದಾಸ್, ಜಗನ್ನಾಥದಾಸರು ಇತ್ಯಾದಿ ಅನೇಕ ಸಂಸ್ಕೃತ ಭಾಷೆಯ ಮಹಾಕವಿಗಳು ನದಿ ಸ್ತುತಿಯನ್ನು ಸ್ತುತಿಸುವುದಕ್ಕಾಗಿ ತಮ್ಮ ವಾಗ್ವೈಭವವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡು ಧನ್ಯರಾದರು. ತಮ್ಮ ನದಿಗಳೆಲ್ಲ ತಮ್ಮ ಭಾಷೆಯಲ್ಲಿ ಅದನ್ನು ಹೊಗಳಿ ಧನ್ಯತೆಯನ್ನು ಪಡ್ಕೊಂಡಿದ್ದಾರೆ ಈ ಕವಿಗಳೆಲ್ಲ. ನಮ್ಮ ಕೃತಜ್ಞತೆಗೆ, ಪೂಜೆಗೆ ಪಾತ್ರವಾಗಿರುವ ಕೆಲವು ನದಿಗಳನ್ನು
ಪರಿಚಯ ಮಾಡಿಕೊಳ್ಳೋಣ. ಕೆಲವು ನಮ್ಮ ಕೃತಜ್ಞತೆಗೆ ನಾವು ಏನನ್ನು ಅದಕ್ಕೆ ಅರ್ಪಿಸಬೇಕು, ಆ ಕೆಲವು ಮಹಾನದಿಗಳನ್ನು ನಾವೀಗ ಪರಿಚಯ ಮಾಡಿಕೊಳ್ಳೋಣ. ಈ ಮೊದಲನೇದು ಈಗ ಗಂಗೆ. ಗಂಗೆ ನಮಗೆ ಮುಕ್ತಿ ಮೋಕ್ಷಗಳ ಸಂಕೇತ. ಗಂಗಾ ನದಿ ಅಂದರೆ ನಮಗೆ ಮುಕ್ತಿನೂ ಕೊಡ್ತಾಳೆ, ಮೋಕ್ಷಗಳ ಅದು ಗುರುತು ನಮಗೆ. ಇದರಿಂದ ನಾವು ಉದ್ಧಾರ ಆಗ್ತೀವಿ ಅಂತೆ. ಭಕ್ತಿಯ ಪ್ರತೀಕ. ತುಂಬ ಭಕ್ತಿಯಿಂದ ನಾವು ಗಂಗೆಯನ್ನು ಪೂಜೆ ಮಾಡ್ತೀವಿ. ಅವಳು ಈ ದೇಶದ ಸಾಂಸ್ಕೃತಿಕ, ಧಾರ್ಮಿಕ, ಐತಿಹಾಸಿಕ ಮತ್ತು ಸಾಮಾಜಿಕ ಬದುಕಿನ ಕೇಂದ್ರವೂ ಹೌದು. ಎಲ್ಲ ಭಕ್ತಿ ಪ್ರತೀಕ ಅಲ್ಲದೇ ಅವಳು ಈ ದೇಶದ ಸಾಂಸ್ಕೃತಿಕ, ಧಾರ್ಮಿಕ, ಐತಿಹಾಸಿಕ, ಇತಿಹಾಸದಲ್ಲೋ ಧರ್ಮದಲ್ಲೋ ಮತ್ತು ಸಾಮಾಜಿಕವಾದ ಬದುಕಿಗೂ ಕೂಡ ಕೇಂದ್ರವ ಆಗಿದ್ದಾಳೆ. ಗಂಗೆಯನ್ನು ಜೀವನದಲ್ಲಿ ಒಮ್ಮೆಯಾದರೂ ನೋಡಬೇಕು, ಗಂಗೆಯನ್ನು ಒಮ್ಮೆನಾದರೂ ದರ್ಶನ ಮಾಡಬೇಕಂತೆ. ಈ ತೀರ್ಥವನ್ನು ಸೇವಿಸಬೇಕು ಎಂಬುದು ಈ ದೇಶದ ಪ್ರತಿಯೊಬ್ಬರ ಹಂಬಲ. ಗಂಗೆಗೆ ಯಾವಾದರೂ ಹೋಗಿ ಬರಬೇಕು, ಕಾಶಿ ದರ್ಶನ ಮಾಡಬೇಕು, ಗಂಗಾ ಸ್ನಾನ ಮಾಡಬೇಕು ಅಂತ ಎಲ್ಲರ ಹಂಬಲನೂ ಇರುತ್ತೆ. ಗಂಗೆಯನ್ನು ದಾಟುವುದು ಎಂದರೆ ಜನನ ಮರಣಗಳ ಚಕ್ರವನ್ನು, ಬಂಧನವನ್ನು ಬಿಡಿಸಿಕೊಂಡಂತೆ ಎಂಬುದು ನಮ್ಮೆಲ್ಲರ ನಂಬಿಕೆ. ಇದರಿಂದ ದಾಟಿಬಿಟ್ರೆ ನಾವು ಜನನ ಮರಣಗಳನ್ನು ದಾಟದಂಥ ಪುಣ್ಯ ನಮಗೆ ಸಿಗುತ್ತೆ ಅನ್ನೋ ಭಾವನೆ ನಮ್ಮಲ್ಲಿ ಇದೆ. ಗಂಗೆಯ ಕುರಿತು ಪೂಜ್ಯ ಭಾವನೆ, ಅದನ್ನು ನೋಡಿದ್ರೆ ನಮಗೆ ಒಂದು ಪೂಜ್ಯ ಭಾವನೆ ಎಲ್ಲಿದ್ದು ಬರುತ್ತೆ ನಮಗೆ. ಪ್ರತಿ ಭಾರತೀಯರಿಗೆ ರಕ್ತಗತವಾದ ಸಂಗತಿ, ಪೂಜ್ಯವಾದ ಭಾವನೆ ಅದು ಯಾವಾಗಲೂ ನಮ್ಮಲ್ಲಿ ರಕ್ತಗತವಾಗಿ ಬಂದಿದೆ. ಗಂಗಾಜಲವನ್ನು ಅಮೃತ ಎಂದು ನಂಬಿಕೊಂಡು ಬಂದಿರುವ ದೇಶ ನಮ್ಮದು. ಇದು ಒಂದು ಅಮೃತಕ್ಕೆ ಸಮಾನ ಅಂತ ನಮ್ಮ ನಂಬಿಕೆ ಇದೆ. ಇದೇನು ಮೂಢನಂಬಿಕೆಯಲ್ಲ, ಇದು ಮೂಢನಂಬಿಕೆ ಅಲ್ಲ. ವಾಗ್ಭಟನ ಅಷ್ಟಾಂಗ ಹೃದಯದಲ್ಲಿ ಗಂಗಾಜಲದ ಆರೋಗ್ಯಕರವಾದ ಅಮೃತಮಯವಾದ ಅಂಶಗಳನ್ನು ಆತ ಸಾರಿ ಸಾರಿ ಹೇಳಿದ್ದಾನೆ. ಇದು ಸುಮ್ಮನೆ ಹೇಳೋದಲ್ಲ, ಇದನ್ನು ಮೂಢನಂಬಿಕೆ ಅಲ್ಲ. ವಾಗ್ಭಟ ಅನ್ನೋ ಕವಿ ಅಷ್ಟಾಂಗ ಹೃದಯದ ಪುಸ್ತಕದಲ್ಲಿ ಗಂಗಾಜಲದ ಆರೋಗ್ಯಕರವಾದ ಮತ್ತು ಅಮೃತಮಯವಾದ ಅಂಶಗಳನ್ನು ಆತ ಸಾರಿ ಸಾರಿ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾನೆ, ಹೇಳಿದ್ದಾನೆ. ಕೊಳಕಾದ ನೀರನ್ನು ಮತ್ತೆ ಶುದ್ಧೀಕರಿಸಿಕೊಂಡು ಪುನಶ್ಚೇತನಗೊಳ್ಳುವ ಒಂದು ಅಪೂರ್ವ ಗುಣ ಗಂಗಾಜಲದಲ್ಲಿದೆ. ಒಂದ್ಸಲಿ ಕೆಟ್ಟೋದ್ರೂ ಕೂಡ ಅದನ್ನು ಶುದ್ಧೀಕರಿಸಿಕೊಂಡು ಪುನಶ್ಚೇತನಗೊಳ್ಳುವ ಈ ಜಲಕ್ಕೆ ಒಂದು ಗುಣ ಇದೆ, ಅಪೂರ್ವ ಗುಣ ಅದರಲ್ಲಿ ಗಂಗಾಜಲದಲ್ಲಿ ಇದೆ. ಅದೇನು ಅಂದರೆ, ನಮ್ಮೆಲ್ಲ ಪ್ರಾಚೀನ ಸಾಹಿತ್ಯಗಳಲ್ಲಿ ಗಂಗೆಯ ಮಹಿಮೆ ವರ್ಣಿಸಲ್ಪಟ್ಟಿದೆ. ಗಂಗೆಯ ಮಹಿಮೆ ಪ್ರಾಚೀನ ಸಾಹಿತ್ಯಗಳಲ್ಲಿ ವರ್ಣಿತವಾಗಿದೆ. ಇದರ ಒಂದು ಗುಟುಕು ತೀರ್ಥವನ್ನು ಸೇವಿಸಿದವನ ಬಳಿ ಯಮದೂತರು ಸುಳಿಯಲಾರರು. ಈ ಗಂಗಾಜಲ ಯಾರು ತಗೊಂಡಿರ್ತಾರೆ ಅವ್ರ ಹತ್ರ ಯಮನೂ ಬರೋಲ್ಲ ಎಂಬ ನಂಬಿಕೆ ನಮ್ಮ ಸಮಾಜದಲ್ಲಿದೆ. ಮಹಾಭಾರತದ ಪ್ರಕಾರ ಗಂಗೆಯ ಮಡಿಲಲ್ಲಿರುವ ಎಲ್ಲ ಸ್ಥಳಗಳು ಪವಿತ್ರವೇ. ಮಹಾಭಾರತದಲ್ಲಿ ಹೇಳೋ ಪ್ರಕಾರ ಗಂಗೆ ಮಡಿಲಿರುವ ಎಲ್ಲ ಸ್ಥಳಗಳು ಪವಿತ್ರವಾಗಿದೆ. ನಮ್ಮ ಪಾಲಿಗೆ ಗಂಗೆ ಬರೀ ನೀರಲ್ಲ,
ಅದು ನಮ್ಮ ನಾಡಿನ ಉಸಿರು. ಬರೀ ನೀರಲ್ಲ, ನಮ್ಮ ಉಸಿರು ಕೂಡ, ಅಂದರೆ ನಮ್ಮ ಪ್ರಾಣನೂ ಅದರಲ್ಲೇ ಇದೆ. ಆಕೆ ಮೈ ಮನಗಳನ್ನು ಪಾವನಗೊಳಿಸುವ ದಿವ್ಯ ರಸವಾಹಿನಿ. ಮೈಮನಗಳನ್ನು ಪರಿಶುದ್ಧಗೊಳಿಸುವ ಅದು ದಿವ್ಯ ರಸವಾಹಿನಿಯೂ ಆಗಿದೆ. ಅದರಲ್ಲಿ ಅನೇಕ ಔಷಧಿ ಗುಣವೂ ಇದೆ. ಈಕೆ 3 ಲೋಕದಲ್ಲಿ ಹರಿವಳು. ಒಂದೇ ಲೋಕದಲ್ಲಿ ಹರಿಯಿಲ್ಲ, 3 ಲೋಕದಲ್ಲವಳು ಹರಿತಾಳೆ. ಭೂಮಿಯಲ್ಲಿ ಗಂಗೆಯಾಗಿ, ಸುರಲೋಕದಲ್ಲಿ ಅಲಕಾನಂದೆ, ಭೂಮಿಯಲ್ಲಿ ಗಂಗೆಯಾಗಿ ಎನಿಸಿ, ಪಿತೃಲೋಕದಲ್ಲಿ ವೈತರಣಿ ಅಂತ ಎಂದು ಕರೆಯಲ್ಪಡುತ್ತಾಳೆ. ಈ ಕಾರಣದಿಂದ ಇವಳನ್ನು ತ್ರಿಪಥಗಾಮಿನಿ ಅಂತ ಕರೀತಾರೆ ಎಂದು ಕರೆದಿದ್ದಾರೆ. ಸ್ವತಃ ವೇದವ್ಯಾಸರು ಹೇಳುವಂತೆ ಅವಳು ಪುಣ್ಯವಂತರ ತಾರಿಣಿ. ಪುಣ್ಯವಂತರಿಗೆ ಅವಳು ತಾರಿಣಿ ಮತ್ತು ಪಾಪಿಗಳ ದುಸ್ತಾರಿಣಿ. ಪಾಪಗಳನ್ನು ಪರಿಹರಿಸ್ತಾಳೆ. ಗಂಗೆಯ ಸ್ಮರಣೆಯಿಂದ ಪಾಪವೆಲ್ಲ ಪರಿಹಾರವಾಗುತ್ತದೆ. ಗಂಗೆ ಸ್ಮರಣೆ ಮಾತ್ರದಿಂದಲೇ ಪಾಪಗಳೆಲ್ಲ ಮಾಯ ಆಗುತ್ತೆ. ದರ್ಶನದಿಂದ ಕಣ್ಣು ಸಾರ್ಥಕಗೊಂಡು ಬದುಕು ಮಂಗಳಮಯವಾಗುತ್ತದೆ. ಕಣ್ಣು ಸಾರ್ಥಕತೆ ಪಡೆಯುತ್ತೆ, ಬದುಕು ಸಾರ್ಥಕಗೊಂಡ ಬದುಕು ಮಂಗಳಮಯವಾಗುತ್ತೆ. ಗಂಗೆಗೆ ಸಮನಾದ ತೀರ್ಥವಿಲ್ಲ. ಗಂಗಾ ತೀರ್ಥಕ್ಕೆ ಸಮಾನ ಇನ್ನೊಂದಿಲ್ಲ. ಕೇಶವನಿಗೆ ಹಿರಿದಾದ ದೇವರಿಲ್ಲ. ಕೇಶವನಿಗಿಂತ ದೇವರು ಯಾವುದೂ ಇಲ್ಲ ಎಂಬ ಮಾತು ಮಹಾಭಾರತದ್ದು. ಈ ಮಾತು ಹೇಳಿರೋದು ಮಹಾಭಾರತದಲ್ಲಿ. ಗೀತೆಯಲ್ಲಿ ಶ್ರೀಕೃಷ್ಣನು ನದಿಗಳಲ್ಲಿ ನಾನು ಜಾಹ್ನವಿ ಎಂದೇ ಘೋಷಿಸಿದ್ದಾನೆ. ಕೃಷ್ಣ ಹೇಳಿರೋ ಗೀತೆಯಲ್ಲಿ ನದಿಗಳಲ್ಲೆಲ್ಲ ನಾನು ಜಾಹ್ನವಿ ನದಿ ಎಂದ ಹೇಳ್ಕೊಂಡಿದ್ದಾನೆ. ಗಂಗೆಯಂತಹ ಭಾವುಕರ ಹೃದಯವನ್ನು ಸೂರೆಗೊಂಡ ನದಿ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಎಲ್ಲರ ಹೃದಯವನ್ನು ಆವರಿಸಿರ್ತಕ್ಕಂಥ ಗಂಗೆ ಅಂತ ನದಿ ಇನ್ನೊಂದು ಭಾರತದಲ್ಲಿ ಇಲ್ಲ. ಹಾಗೆ ನೋಡಿದರೆ ಗಂಗೆ ಭಾರತದ ಬಹು ದೊಡ್ಡ ನದಿ ಏನೂ ಅಲ್ಲ. ಅದು ನದಿಯನ್ನು ದೊಡ್ಡದಾಗಿಲ್ಲ. ಇದಕ್ಕಿಂತ ಸಿಂಧು ಮತ್ತು ಬ್ರಹ್ಮಪುತ್ರ ನದಿಗಳು ಹೆಚ್ಚು ಉದ್ದವಾಗಿವೆ. ಇವಕ್ಕಿಂತ ಅವೆರಡು ನದಿಗಳು ದೊಡ್ಡದಾಗಿದೆ, ಸಿಂಧು ಮತ್ತು ಬ್ರಹ್ಮಪುತ್ರ ನದಿಗಳು. ಆದರೆ ಗಂಗೆಯ ಸ್ಥಾನ ಈ ಯಾವ ನದಿಗಳಿಗೂ ಸಿಕ್ಕಿಲ್ಲ. ಗಂಗಾ ಸ್ಥಾನ ಈ ನದಿಗಳಿಗೆ ಯಾವುದು ಕೊಟ್ಟಿಲ್ಲ. ಜನರ ಭಾವುಕತೆಯನ್ನು ಮೀಟುವಲ್ಲಿ ಗಂಗೆಗೆ ಸಿಕ್ಕಿದ ಯಶಸ್ಸು ಉಳಿದ ನದಿಗಳಿಗೆ ಸಿಕ್ಕಿಲ್ಲ. ಆ ಯಶಸ್ಸೆಲ್ಲ ಗಂಗಾ ನದಿಗೆ ಸಿಕ್ಕಿದೆ, ಬೇರೆ ನದಿಗಳಿಗೆ ಸಿಕ್ಕಿಲ್ಲ. ಗಂಗೆಯೊಂದಿಗೆ ಮಾತ್ರ ಹೋಲಿಸಲು ಸಾಧ್ಯ. ಗಂಗೆಗೆ ಹೋಲಿಸಬೇಕು, ಬೇರೆ ನದಿಗಳಿಗೆ ಹೋಲಿಸೋಕ್ಕಾಗಲ್ಲ, ಹೋಲಿಸೋದಕ್ಕೆ ಬರಲ್ಲ. ಇಂದಿಗೂ ಹಿಂದೂಗಳೆಲ್ಲರೂ ಸ್ನಾನ ಮಾಡುವಾಗ ಸ್ನಾನದ ನೀರಿನಲ್ಲಿ ಗಂಗೆಯನ್ನು ಆಹ್ವಾನಿಸಿ ಗಂಗೆಯಲ್ಲಿ ಮಿಂದೆವೆಂದು ಭಾವಿಸಿ ತೃಪ್ತಿಪಡುತ್ತಾರೆ. ಸ್ನಾನ ಮಾಡುವಾಗ ಸ್ನಾನದ ನೀರಲ್ಲೇ ಗಂಗೆಯನ್ನು ಆವಾಹನೆ ಮಾಡಿ ಗಂಗೆಯಲ್ಲಿ ನಾವೇ ಸ್ನಾನ ಮಾಡಿದ್ದೀವಿ ಅಂತ ಭಾವಿಸಿ ತೃಪ್ತಿಪಡ್ತಾರೆ. ಎಲ್ಲ ಶುಭ ಶೋಭನ ಸಮಾರಂಭಗಳಲ್ಲಿ ಗಂಗೆ ಯಮುನೆ ಚೈವ, ಎಲ್ಲ ಶುಭ ಸಂದರ್ಭಗಳಲ್ಲಿ ಕಳಸ ಹಿಡಿಯುವಾಗ ಏನು ಹೇಳ್ತಾರೆ? ಗಂಗೆ ಯಮುನೆ ಚೈವ ಹೇಳ್ತೀವಿ. ಕುಡಿಯುವ ನೀರನ್ನು ಗಂಗೋದಕ ಎಂದು
ಸಂಬೋಧಿಸುತ್ತೇವೆ. ಕುಡಿಯುವಾಗ ಗಂಗೋದಕ ಅಂತ ಹೇಳ್ತೀವಿ. ಸಾಯುವ ಕಾಲಕ್ಕೂ ಗಂಗೋದಕವೇ ಬೇಕು. ಸಾಯೋ ಕಾಲಲ್ಲೂ ಗಂಗೆನೇ ನಮಗೆ ಬೇಕು. ಉದ್ಧರಣೆಯಲ್ಲಿ ಗಂಗೆಯನ್ನು ತರುವ ತನಕ ಜೀವ ಬಿಗಿ ಹಿಡಿದು ತೀರ್ಥ ಸ್ವೀಕರಿಸಿದ ಮೇಲೆಯೇ ತೃಪ್ತಿಯಿಂದ ಶರೀರವನ್ನು ತ್ಯಜಿಸುತ್ತಾರೆ. ಗಂಗಾಜಲ ಅವ್ರ ಬಾಯಿಗೆ ಹಾಕೋವರೆಗೂ ಅವ್ರಿಗೆ ತೃಪ್ತಿ ಇರಲ್ಲ. ಆಮೇಲೆ ಅವರು ಶರೀರ ಬಿಟ್ಟು ಹೋಗ್ತಾರೆ. ಈ ತಾಯಿ ಮನುಕುಲದ ಎಲ್ಲ ಜನಾಂಗವನ್ನು ಸೂರೆಗೊಂಡಿದ್ದಾಳೆ. ಇಂಥವರನ್ನು ಸೂರೆಗೊಂಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಈ ತಾಯಿ ಮನುಷ್ಯನ ಕುಲವನ್ನೇ ಎಲ್ಲ ಜನಾಂಗವನ್ನು ಸೂರೆಗೊಂಡಿದ್ದಾಳೆ. ಇತಿಹಾಸದಲ್ಲಿ ಹುಚ್ಚು ದೊರೆ ಎಂದು ಹೆಸರಾದ ಸುಲ್ತಾನ್ ಮೊಹಮ್ಮದ್ ತೊಗಲಕ್ಕನು ತನ್ನ ದೈನಂದಿನ ಅಗತ್ಯಕ್ಕಾಗಿ ಗಂಗೆಯ ನೀರನ್ನು ಬಳಸುತ್ತಿದ್ದನಂತೆ. ತನ್ನ ದಿನದ ಕೆಲಸಗಳಿಗೆಲ್ಲ ಅವನ ಗಂಗೆ ನೀರನ್ನೇ ತರಿಸ್ತಿದ್ದಂತೆ ಸುಲ್ತಾನ್ ಮೊಹಮ್ಮದ್ ತೊಗಲಕ್ಕನವನು. ಅದು ಯಾಕೆ ಅಂದರೆ ಬಳಸ್ತಾ ಇದ್ದ. ಗಂಗೆಯ ನೀರನ್ನು ದೌಲತಾಬಾದಿಗೆ ಹೊತ್ತು ತರಲು ದೌಲತಾಬಾದಿಗೆ ಹೊತ್ತು ತರಬೇಕಾದ್ರೆ 40 ದಿನಗಳೇ ಬೇಕಾಗ್ತಿತ್ತಂತೆ, ಹಿಡಿತಾ ಇತ್ತು. ಈ ಕೆಲಸಕ್ಕಾಗಿಯೇ ಪ್ರತ್ಯೇಕ ಸಿಬ್ಬಂದಿಯನ್ನು ನೇಮಿಸಿ ಜೀವನವಿಡೀ ಗಂಗೋದಕವನ್ನೇ ಉಪಯೋಗಿಸುತ್ತಿದ್ದನಂತೆ. ಅವನು ಇರೋವರೆಗೂ ಬರೀ ಗಂಗಾ ನದಿ ನೀರನ್ನೇ ಕುಡಿತಾ ಇದ್ದಂತೆ. ಅಕ್ಬರನು ಗಂಗಾಜಲವನ್ನು ಅಮೃತವೆಂದು ಭಾವಿಸಿದ್ದನು. ಅಕ್ಬರು ಅಮೃತ ಜಲ ಅಂತ ಗಂಗಾ ನದಿ ನೀರನ್ನು ಅವನು ಪೂಜಿಸ್ತಿದ್ದ, ಅದನ್ನೇ ಕುಡಿತಿದ್ದ. ಅವನು ಅರಮನೆಯಲ್ಲಿರಲಿ ಪ್ರವಾಸದಲ್ಲಿರಲಿ ಸ್ನಾನಪಾನಗಳಿಗೆ ಗಂಗೆಯ ನೀರನ್ನು ತಪ್ಪಿಸುತ್ತಿರಲಿಲ್ಲ. ಎಲ್ಲದಕ್ಕೂ ಎಲ್ಲೇ ಇರಲಿ ಗಂಗಾ ನದಿ ನೀರೇ ಅವನಿಗೆ ಬೇಕಿತ್ತು ಎಂದು ಅಕ್ಬರಿಯ ಎಂದು ಅಲಿ ಅಕ್ಬರಿಯಲ್ಲಿ ಅಬ್ದುಲ್ ಫಸಲ್ ಬರೆದಿದ್ದಾನೆ. ಅವನ ಮೆಚ್ಚಿನ ಕವಿ ಅವನು ಅಬ್ದುಲ್ ಫಸಲ್ ಅನ್ನೋನು ಒಂದು ಪುಸ್ತಕದಲ್ಲಿ ಬರೆದಿದ್ದಾನೆ. ಕ್ರೂರ ಮತಾಂಧ ಹಿಂದೂ ದ್ವೇಷಿ ಔರಂಗಜೇಬನಿಗೂ ಅವನು ಹಿಂದೂ ಮತದ್ವೇಷಿ ಔರಂಗಜೇಬ್ ಕೂಡ ಗಂಗಾ ವ್ಯಾಮೋಹ ಎಷ್ಟಿತ್ತೆಂದರೆ ಆತ ಗಂಗಾವ್ರತ ಮಾಡಿಸಿದ ಉಲ್ಲೇಖವನ್ನು 14ನೇ ಶತಮಾನದಲ್ಲಿ ಭಾರತಕ್ಕೆ ಬಂದ ಫ್ರೆಂಚ್ ಪ್ರವಾಸಿ ಬಾರ್ಲಿಯರ್ ಮಾಡಿದ್ದಾನೆ. ಅಂದರೆ ಆ ಪುಸ್ತಕದಲ್ಲಿ ಒಂದು ಬರೆದಿದ್ದಾನೆ. ಪ್ರವಾಸಿಗೆ ಬಂದಾಗ ಔರಂಗಜೇಬು ಗಂಗಾ ನದಿ ಬಗ್ಗೆ ಏನು ಮಾಡಿದ್ದ, ಗಂಗಾವ್ರತ ಅನ್ನೋದನ್ನೇ ಮಾಡಿಸಿದ್ದಂತೆ. 17ನೇ ಶತಮಾನದಲ್ಲಿ ಬಂದಂಥ ಫ್ರೆಂಚು ಪ್ರವಾಸಿ. ಔರಂಗಜೇಬ್ ಗಂಗೆಯ ನೀರನ್ನು ಮಾತ್ರವೇ ಕುಡಿಯುತ್ತಿದ್ದ. ಗಂಗೆಯ ನೀರನ್ನು ಮಾತ್ರ ಕುಡಿತಾ ಇದ್ದ. ಭಾಗೀರಥಿಯನ್ನು ಹೊತ್ತ ಒಂಟೆಗಳು ಬಾದಶಾಹನ ಬಳಿಗೆ ಸಾಗುತ್ತಿದ್ದವು. ಆ ನೀರು ಹೊತ್ಕೊಂಡ್ಬರ್ತಿದ್ದ ಒಂಟೆಗಳು ಇವನು ಮುಂದೆನೇ ಹೋಗ್ತಾ ಇದ್ವಂತೆ ಎಂದು ಅವನು ಹೇಳಿದ್ದಾನೆ. 17ನೇ ಶತಮಾನ ಇನ್ನೊಬ್ಬ ಡಚ್ ಪ್ರವಾಸಿ ಫ್ರಾನ್ಸಿಸ್ಕೋ ವೆಬ್ಸಾರ್ಟ್ ಹೀಗೆ ಹೇಳಿದ್ದಾನೆ. ಗಂಗಾ ಜಲದಲ್ಲಿ ಒಂದು ಅಪೂರ್ವ ಗುಣವಿದೆ. ಅವನು ಏನು ಹೇಳಿದ್ದಾನೆ, ಈ ಗಂಗಾ ಜಲದಲ್ಲಿ ಅಪೂರ್ವ ಗುಣ ಇದೆ. ಯಾವುದು ಅಂದರೆ 100 ವರ್ಷ ಇಟ್ಟರೂ ಅದು ಕೊಳೆಯುವುದಿಲ್ಲ, ಹುಳುಗಳು ಹುಟ್ಟುವುದಿಲ್ಲ. 100 ವರ್ಷ ಇಟ್ಟರೂ ಆ ನೀರು ಕೊಳೆಯಲ್ಲ, ಯಾವುದ್ಯಾವುದೋ ಹುಳುಗಳು ಅಲ್ಲಿ ಹುಟ್ಟೋದೂ ಇಲ್ಲ. ಕ್ರಿಸ್ತಪೂರ್ವ
302ರಲ್ಲಿ ಗಂಗೆಯನ್ನು ಕಂಡ ಮೆಗಾಸ್ತನಿಸ್ನಿಂದ ಹಿಡಿದು 1977ರಲ್ಲಿ ಗಂಗೆಯಲ್ಲಿ ನೌಕಾಯಾನ ಮಾಡಿದ ಅದು ನ್ಯೂಜಿಲೆಂಡಿನ ಎಡ್ಮಂಡ್ ಹಿಲರಿ ಗಿರಿಶಂಕರ ಏರಿದ ಖ್ಯಾತಿಯವರಿಗೆ ಸಹಸ್ರಾರು ವಿದೇಶಿಯರು ಗಂಗೆಯ ಸೊಗಸನ್ನು, ಸೌಂದರ್ಯವನ್ನು, ಪಾವಿತ್ರ್ಯವನ್ನು ಕೊಂಡಾಡಿದ್ದಾರೆ. ಈ ಗಂಗೆನ ಹೊಗಳದವರೇ ಇಲ್ಲ. 100 ವರ್ಷ ಇಟ್ಟರೂ ಕೇಳಲ್ಲ, ಅದರ ಹುಳುನೂ ಯಾವುದೋ ಹುಟ್ಟಲ್ಲ ಅಂತ. ಕ್ರಿಸ್ತಪೂರ್ವ 302ರಲ್ಲಿ ಗಂಗೆಯನ್ನು ಕಂಡಂಥ ಮೆಗಾಸ್ತನಿಸ್ ಕೂಡ ಅಲ್ಲಿಂದ ಹಿಡಿದು 1977ರಲ್ಲಿ ಅದೇ ಗೌರಿಶಂಕರ ಏರದಂಥ ನ್ಯೂಜಿಲೆಂಡಿನ ನೌಕಾಯಾನ ಮಾಡಿದ ನ್ಯೂಜಿಲೆಂಡಿನ ಇವರೆಲ್ಲ ಎಡ್ಮಂಡ್ ಹಿಲರಿ ಮತ್ತು ಗಿರಿಶಂಕರ ಏರಿದ ಖ್ಯಾತಿ ಎಲ್ಲರೂ ಇವರಿಗೆ ಅದೆಲ್ಲರವರೆಗೂ ಸಹಸ್ರಾರು ವಿದೇಶಿಯರು ಗಂಗೆಯನ್ನು ಕೊಂಡಾಡಿದ್ದಾರೆ. ಅದರ ಸೌಂದರ್ಯ, ಪಾವಿತ್ರ್ಯತೆ ಇವನ್ನೆಲ್ಲ ಹೊಗಳಿದ್ದಾರೆ. ನಮ್ಮ ಮಾತೃಭೂಮಿಯ ಧಾರ್ಮಿಕ ಸಾಂಸ್ಕೃತಿಕ ಬದುಕಿನಲ್ಲಿ ಹಾಸುಹೊಕ್ಕಾಗಿ ನಮ್ಮೆಲ್ಲರ ಶ್ರದ್ಧೆ ಗಳಿಸಿದ್ದಕ್ಕಿಂತ ಹೆಚ್ಚಿನ ಆಶ್ಚರ್ಯದ ಸಂಗತಿ ಎಂದರೆ ಬೇರೆ ದೇಶ ನಮಗಿಂತ ನಾವು ಎಷ್ಟು ಶ್ರದ್ಧೆ ಮಾಡ್ತಿದ್ವೋ ನಮ್ಮೆಲ್ಲರ ಶ್ರದ್ಧೆಗಿಂತ ಯಾವುದೇ ಹೆಚ್ಚಿನ ಆಶ್ಚರ್ಯದ ಸಂಗತಿ ಅಂದರೆ ಬೇರೆ ದೇಶ ಧರ್ಮ ಸಂಸ್ಕೃತಿಯ ಜನ ಆಕೆಗೆ ಮರುಳಾದದ್ದು. ಅದಕ್ಕೆ ಅವರು ಅದನ್ನು ಭಾರಿ ಹೊಗಳಿದವರು ಬೇರೆ ದೇಶದವರು. ಪಂಡಿತ್ ನೆಹರು ತಮ್ಮ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಗಂಗೆಯನ್ನು ಕುರಿತು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಅಂದರೆ, ಭಾರತದ ಹೆಮ್ಮೆಯ, ಇದು ನೆಹರು ಹೇಳಿರೋ ಮಾತದು ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ, ನದಿ ಭಾರತದ ಹೃದಯವನ್ನು ಸೂರೆಗೊಂಡ ನದಿ. ಗಂಗಾ ನದಿ ಭಾರತೀಯರ ಹೃದಯವನ್ನು ಸೂರೆಗೊಂಡ ನದಿ. ಇತಿಹಾಸ ತರುಣದಿಂದ ಕೋಟಿ ಭಾವುಕರನ್ನು ತನ್ನ ತಡಿಯತ್ತ ಸೆಳೆದ ನದಿ. ಇತಿಹಾಸದ ತರುಣದಿಂದ ಕೋಟಿ ಭಾವುಕರನ್ನು ತನ್ನ ತಡಿಯತ್ತ ತನ್ನ ಕಡೆಗೆ ಸೆಳೆದಂಥ ನದಿ ಗಂಗಾ ನದಿ. ಉಗಮದಿಂದ ಸಾಗರ ಸಂಗಮದ ತನಕ ಉದ್ಭವಿಸಿದ ನದಿ. ಸಾಗರದವರೆಗೂ ಪುರಾಣ ಕಾಲದಿಂದ ಇಂದಿನ ತನಕ ಆಕೆಯ ಇತಿಹಾಸವೆಂದರೆ ಭಾರತದ ನಾಗರಿಕತೆಯನ್ನು ಮತ್ತು ಸಂಸ್ಕೃತಿಯ ಇತಿಹಾಸ, ಸಾಮ್ರಾಜ್ಯಗಳ ಉತ್ಸವ ಮತ್ತು ಪತನಗಳ ಇತಿಹಾಸ ತಲೆ ಎತ್ತಿ ಮೆರೆದ ಮಹಾನಗರಗಳ ಇತಿಹಾಸ, ಭಾರತದ ಚಿಂತನಶೀಲರನ್ನು ಗಾಢವಾಗಿ ಆವರಿಸಿದ ಮನುಷ್ಯನ ಸಾಹಸ ಮತ್ತು ಬೌದ್ಧಿಕ ವಿಚಿಕಿತ್ಸೆ ಇತಿಹಾಸ, ಜೀವನ ಸಮೃದ್ಧಿ ಮತ್ತು ಸಮಗ್ರತೆಗಳ, ಅಂತೆಯೇ ನಿವೃತ್ತಿ ಮತ್ತು ತ್ಯಾಗದ ಇತಿಹಾಸ. ಗಂಗೆ ಭರತ ಭುವಿಯನ್ನು ಸೇರಿದ ಬಗ್ಗೆ ಎಂತೋ ನಮ್ಮ ಭೂಮಿಗೆ ಹೆಂಗೆ ಬಂದಳು ಗಂಗೆ ಅನ್ನೋದು ಮುಂದೆ ತಿಳ್ಕೊತಾ ಹೋಗೋದ. ರಾಮಾಯಣದಲ್ಲಿ ವಿಶ್ವಾಮಿತ್ರರು ರಾಮನಿಗೆ ಗಂಗಾವತರಣದ ಕಥೆ ಹೇಳುತ್ತಾರೆ.
ವಿಶ್ವಾಮಿತ್ರರು ರಾಮನಿಗೆ ಗಂಗೆ ಹೇಗೆ ಬಂದಳು ಅಂತ ಹೇಳ್ತಾರೆ. ಸಗರ ಅಯೋಧ್ಯೆ ಆಶ್ರಯದಾತನಾಗಿದ್ದ ಸಮಯ, ಅವನು ಅಯೋಧ್ಯೆನ ಆಳ್ತಾ ಇದ್ದ ಸಗರ ಚಕ್ರವರ್ತಿ. ಒಮ್ಮೆ ಅವನಿಗೆ ಅಶ್ವಮೇಧ ಯಜ್ಞ ಮಾಡಬೇಕೆಂಬ ಆಸೆಯಾಯಿತು. ಅಶ್ವಮೇಧ ಯಜ್ಞ ಮಾಡಬೇಕಾಗಿತ್ತು, ಮಾಡ್ತಾನೆ. ಅವನಿಚ್ಛೆಯಂತೆ ಯಜ್ಞ ಪ್ರಾರಂಭವಾಯಿತು. ಯಜ್ಞಾಶ್ವದ ರಕ್ಷಣೆಯ ಹೊಣೆಯನ್ನು ಮೊಮ್ಮಗನಾದ ಅಂಶುಮಂತ ಹೊತ್ತ. ಅವನಿಗೆ ವಹಿಸ್ದ, ನೀನು ಈ ಯಜ್ಞ ಕುದುರೆಯನ್ನು ರಕ್ಷಣೆ ಮಾಡಪ್ಪ ಅಂತ. ಕೊನೆ ಗಳಿಗೆಯಲ್ಲಿ ಇಂದ್ರ ಕುದುರೆಯನ್ನು ಕದ್ದು ಬಿಟ್ಟ. ಕೊನೆಯಲ್ಲಿ ಆ ಕುದುರೆನ ಅಪಹರಿಸ್ದ. ಸಗರನು ತನ್ನ 60,000 ಮಕ್ಕಳಿಗೆ ಎಲ್ಲಿದ್ದರೂ ಹುಡುಕಿ ಕುದುರೆ ತರುವಂತೆ ಆಜ್ಞಾಪಿಸಿದ. ಎಲ್ಲಿದ್ದರೂ ಆ ಕುದುರೆ ತಗೊಂಡು ಬನ್ನಿ ಅಂತ ಅವನಿಗೆ ಆಜ್ಞೆ ಮಾಡಿ ಕಳಿಸ್ದ 60,000 ಮಕ್ಕಳನ್ನು. ಸಗರ ಪುತ್ರರು ಹುಡುಕುತ್ತಾ ಪಾತಾಳಕ್ಕೆ ಹೋದರು. ಕುದುರೆ ಹುಡ್ಕೊಂಡು ಪಾತಾಳಕ್ಕೆ ಹೋದರು. ಅಲ್ಲಿ ಧ್ಯಾನಮಗ್ನ ಮುನಿ ಕಪಿಲನ ಪಕ್ಕದಲ್ಲಿ ಕುದುರೆ ನಿಂತಿತ್ತು. ಅಲ್ಲಿ ಯಜ್ಞ ಮಾಡಿದ್ದು ಧ್ಯಾನ ಮಾಡ್ತಿದ್ದ ಕಪಿಲ ಮುನಿ ಪಕ್ಕದಲ್ಲಿ ಆ ಕುದುರೆ ನಿಂತಿತ್ತು. ಇದು ಇಂದ್ರನ ಕೆಲಸ. ಸಗರ ಪುತ್ರರಿಗೆ ತಿಳಿಯಲಿಲ್ಲ ಇದು ಇಂದ್ರ ಮಾಡಿದ್ದಾನಂತೆ, ಅವ್ರಿಗೆ ಗೊತ್ತಾಗಲಿಲ್ಲ. ಕಪಿಲನೇ ಕದ್ದಿರಬಹುದೆಂದು ಕಪಿಲ ಮುನಿನೇ ಕದ್ದಿದ್ದಾನೆ ಅಂಥೇಳಿ ಅವನ ಮೇಲೆ ಎರಗಿದರು. ಅವ್ರ ಮೇಲೆ ಎಲ್ಲ ಮುಗಿಬೀಳ್ತಾರೆ, ಇವನ್ನ ಹೊಡೀರಿ ಬಡೀರಿ ಅಂತ. ಕಪಿಲ ಕಣ್ತೆರೆದು ಕಿಡಿಯಾದ ಸಗರನ ಪುತ್ರರು ಇಡೀ ಬೂದಿ ಆದರು. ಆ ಕಣ್ಣು ತೆಗೆದ ತಕ್ಷಣ ಅಲ್ಲಿ ಹೊರಟ ಬೆಂಕಿಯಿಂದ ಅವ್ರು 60,000 ಜನರನ್ನು ಸುಟ್ಟೋಗ್ಬಿಡ್ತಾರೆ. ಕುದುರೆಯೂ ಇಲ್ಲ, ಮಕ್ಕಳೂ ಇಲ್ಲ. ಅದೇ ಅವನಿಗೆ ಚಿಂತೆ ಆಯಿತು. ಸಗರ ಚಿಂತಿತನಾದ. ಅಂಶುಮಂತನನ್ನು ಈ ಕೆಲಸಕ್ಕೆ ಕಳಿಸಿದ. ಎಲ್ಲಿದ್ದಾರೆ ಹುಡುಕಪ್ಪ ಅಂತ ಮತ್ತೆ ಮೊಮ್ಮಗನ್ನೇ ಕಳಿಸ್ತಾನೆ. ಅವನು ಎಲ್ಲೆಡೆ ಸುತ್ತಿ ಪಾತಾಳಕ್ಕೆ ಬಂದು ನಡೆದ ಸಂಗತಿ ತಿಳಿದ. ಪಾತಾಳಕ್ಕೆ ಬರ್ತಾನೆ, ಅಲ್ಲಿ ಕುದುರೆಯನ್ನು ನೋಡ್ತಾನೆ. ಕಪಿಲ ಮುನಿಗಳು ಧ್ಯಾನಸ್ಥರಾಗಿರ್ತಾರೆ. ಪಿತೃಗಳಿಗೆ ಜಲಾಂಜಲಿ ನೀಡಲು ನೀರಿಲ್ಲ. ಅಂಶುಮಂತನು ದುಃಖಿತನಾದ. ಇವರಿಗೆ ಶ್ರಾದ್ದ ಮಾಡೋದಕ್ಕೆ ನೀರಿಲ್ಲ, ಏನು ಮಾಡೋದು ಅಂತ ಚಿಂತೆ ಮಾಡ್ತಾ ಇರ್ತಾನೆ. ಆಗ ಸಗರ ಪುತ್ರರ ಸೋದರ ಮಾವನಾದ ಗರುಡ ಪ್ರತ್ಯಕ್ಷನಾಗ್ತಾನೆ. ಗರುಡ ಅವನಿಗೆ ಹೇಳ್ತಾನೆ ಏನಂತ, ಅಂಶುಮಂತನ ಸಮಾಧಾನ ಮಾಡ್ತಾನೆ. ಹಿಡಿದು ಸಂತೈಸಿದ. ಇದು ವಿಧಿಯ ಕೈವಾಡ, ಇದು ವಿಧಿ ಕೈವಾಡಪ್ಪ, ನೀನೇನು ಚಿಂತೆ ಮಾಡಬೇಡ. ತಪ್ಪಿಸಲಾಗದ್ದು. ವಿಧಿ ಏನಿರುತ್ತೋ ಅದಾಗಲೇಬೇಕು, ದುಃಖಿಸಬೇಡ. ಇವರೆಲ್ಲರೂ ಕಪಿಲನ ಕೋಪಾಗ್ನಿಗೆ ಆಹುತಿ ಆಗಿದ್ದಾರೆ. ಅದರಿಂದ ನೀನೇನು ಮಾಡು, ಇವರಿಗೆ ತರ್ಪಣ ನೀಡಲು ಗಂಗೆಯೇ ಬೇಕು. ಮೊದಲು ಕುದುರೆಯೊಂದಿಗೆ ಅಯೋಧ್ಯೆಗೆ ಹೋಗಿ ಯಜ್ಞವನ್ನು ಪೂರೈಸು, ಯಜ್ಞ ಪೂರ್ಣ ಮಾಡು. ನಂತರ ಗಂಗೆಯನ್ನು ಒಲಿಸಿ ಭೂಮಿಗೆ ಕರೆತಂದು ಅಂಜಲಿ ನೀಡು. ಗಂಗೆನ ತಪಸ್ ಮಾಡಿ ಇದು ಇವ್ರ ಮೇಲೆ ಹರಿಸು ಅಂತ ಆದೇಶ ಕೊಡ್ತಾನವನು. ಅಯೋಧ್ಯೆಯಲ್ಲಿ ಯಜ್ಞ ಸಾಂಗವಾಗಿ ನೆರವೇರಿತು. ಅಯೋಧ್ಯೆಯಲ್ಲಿ ಸಾಂಗವಾಗಿ ಅಶ್ವಮೇಧ ಯಾಗ ನಡೀತು. ಸಗರ ದುಃಖದಲ್ಲೇ ಸ್ವರ್ಗವಾಸಿಯಾದ. ಮಕ್ಕಳು ಕಳ್ಕೊಂಡ ಸಗರ ಚಕ್ರವರ್ತಿ ಆ ಚಿಂತೆಲೆ ತೀರಿ ಹೋಗ್ತಾನೆ. ಅಂಶುಮಂತನು ರಾಜ್ಯವನ್ನು ದಿಲೀಪನಿಗೆ ಕೊಟ್ಟು ಹಿಮಾಲಯವನ್ನು ಸೇರಿ ತಪಸ್ಸು ಮಾಡಿದ. ದಿಲೀಪನಿಗೆ ರಾಜ್ಯ ಕೊಟ್ಟು ತಾನು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡ್ದ. ಗಂಗೆ ಬರಲೇ ಇಲ್ಲ. ಹಣ್ಣಾದ ಅಂಶುಮಂತ ದೇವರ ಅಂಶವಾದ. ಅವನು ಕೂಡ ಸ್ವರ್ಗಸ್ಥನಾಗ್ತಾನೆ. ದಿಲೀಪನು ತಂದೆಯ ಕೆಲಸವನ್ನು
ಮುಂದುವರಿಸಿದ. ಇವನು ತಪಸ್ ಮಾಡೋಕ್ಕೆ ಹೊರಟ. ಈಗ ರಾಜ್ಯದ ಹೊಣೆ ಭಗೀರಥನದು. ಅವನ ಮಗ ಭಗೀರಥನು ಬಿತ್ತು ರಾಜ್ಯಭಾರ. ದಿಲೀಪನು ಗಂಗೆಯನ್ನು ತರಲಾರದೆ ತಂದೆಯ ಹಾದಿ ಹಿಡಿದ. ಅವನ ತಂದೆಯಂತೆಯೇ ಸ್ವರ್ಗಸ್ಥನಾದ. ಈಗ ಭಗೀರಥನ ಸರದಿ. ಭಗೀರಥನು ಬಂತು ಆ ಕೆಲಸ. ಮಕ್ಕಳಿಲ್ಲದ ಆತ ರಾಜ್ಯವನ್ನು ಮಂತ್ರಿಗಳ ಕೈಗೆ ಒಪ್ಪಿಸಿ ಹಿಮಾಲಯದ ಗೋಕರ್ಣ ಎಂಬ ದುರ್ಗಮವಾದ ಸ್ಥಳವನ್ನು ಸೇರಿ ತಪಸ್ಸನ್ನು ಪ್ರಾರಂಭಿಸಿದ. ಗೋಕರ್ಣನ ದುರ್ಗಮವಾದ ಸ್ಥಳ ಸೇರಿ ಭಗೀರಥ ತಪಸ್ಸನ್ನು ಆಚರಿಸ್ತಾನೆ. ಗಂಗೆ ಬಾರದೆ ಮುಗಿಯದ ತಪಸ್ಸು. ಗಂಗೆ ಬರಲಿಲ್ಲ ಅಂದ್ರೆ ತಪಸ್ಸು ಮುಗಿಯದ ತಪಸ್ಸು ಅದು. ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಪ್ರತ್ಯಕ್ಷನಾದ. ಭಗೀರಥನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ. ಗಂಗೆಯನ್ನು ದಯಪಾಲಿಸಿದ. ಗಂಗೆನೇನೋ ಅವನು ಕೊಟ್ಟ, ಬ್ರಹ್ಮ ಕೊಡ್ತಾನೆ. ಆದರೆ ಆ ದೇವಗಂಗೆಯ ವೇಗವನ್ನು ತಡೆಯುವರಾರು? ಅವಳು ಭೂಮಿಗೆ ಬರ್ತಾಳೆ, ಆ ವೇಗವನ್ನು ತಡೆಯುವರು ಯಾರು ಅಂತ ಪ್ರಶ್ನೆ. ಭೂಮಿ ಛಿದ್ರವಾದೀತು. ಭೂಮಿ ಸೀಳೋಗ್ಬಿಡುತ್ತೆ ಆ ವೇಗಕ್ಕೆ. ಏನು ಮಾಡೋದು? ಶಿವನನ್ನು ಒಲಿಸಿ ಈ ಕೆಲಸಕ್ಕೆ ಒಪ್ಪಿಸು ಎಂದು ಬ್ರಹ್ಮ ಸಲಹೆ ನೀಡಿದ. ಬ್ರಹ್ಮನೇ ಹೇಳ್ತಾನೆ, ಶಿವನ ಒಲಿಸು, ಆವಾಗ ಅವನು ತಡೆದ್ರೆ ಇದು ಭೂಮಿ ಉಳಿಯುತ್ತೆ ಅಂತ ಹೇಳ್ತಾನೆ. ನೀಡಿದ. ಮತ್ತೆ ಭಗೀರಥನ ತಪಸ್ಸು ನಡೆಯಿತು. ತಿರ್ಗಾ ತಪಸ್ಸು ಮಾಡ್ದ. ಶಿವನು ಪ್ರತ್ಯಕ್ಷನಾಗಿ ಗಂಗಾಧರನಾಗಲು ಒಪ್ಪಿದ. ಗಂಗಾಧರನ ನಾನೇ ಧರಿಸ್ತೀನಿ ಗಂಗೆಯನ್ನಂತ ಒಪ್ಕೊಂಡ. ಕೊನೆಗೂ ಭಗೀರಥ ಪ್ರಯತ್ನಕ್ಕೆ ಫಲ ಸಿಕ್ಕಿತು. ಅವನ ಪ್ರಯತ್ನಕ್ಕೆ ಫಲ ಸಿಕ್ಕಿತು. ತನ್ನ ಹಿರಿಯರಿಗೆ ಅಸಾಧ್ಯವಾದುದನ್ನು ಅವನು ಸಾಧಿಸಿದ. ತನ್ನ ಹಿರಿಯರಿಗೆ ಆಗದೆ ಇರೋಂಥ ಕೆಲಸ ತಾನು ಮಾಡ್ದ. ಗಂಗೆ ಬಾನಿನಿಂದ ಭುವಿಗೆ ಧುಮ್ಮಿಕ್ಕಿದಳು. ಗಂಗೆ ಆಕಾಶದಿಂದ ಧರೆಗೆ ಇಳಿತಾಳೆ. ತನ್ನನ್ನು ತಡೆಯಲೆತ್ನಿಸಿದ ಶಿವನನ್ನು ಕೊಚ್ಚಿಕೊಂಡು ಪಾತಾಳಕ್ಕೆ ಹೋಗುವ ಇಚ್ಛೆ ಅವಳದ್ದು. ಶಿವನ್ನು ಕೊಚ್ಚಿಕೊಂಡು ಪಾತಾಳಕ್ಕೆ ಹೋಗಬೇಕು ಅನ್ನೋ ಇಚ್ಛೆ ಅವಳದಿರುತ್ತೆ. ಅವಳ ಹಮ್ಮು ತಿಳಿದ ಶಿವನು ಅವಳನ್ನು ತನ್ನ ಜಟೆಯಲ್ಲಿ ಬಿಗಿದಿಟ್ಟ. ತನ್ನ ಜಟೆಯಲ್ಲಿ ಅದನ್ನು ಅಡಗಿಸ್ದ. ಅವಳ ಅಹಂಕಾರಕ್ಕೆ ತಕ್ಕ ಶಿಕ್ಷೆಯಾಯಿತು. ಅಹಂಕಾರ ಪಟ್ಟವರಿಗೆ ಏನಾಗತ್ತೆ ಅಂತ ಪುನಃ ಭಗೀರಥನು ಪ್ರಾರ್ಥಿಸಿದ. ಆಗ ಶಿವನು ಒಂದಾಗಿ ಬಂದ ಗಂಗೆಯನ್ನು ಜಟೆಯ 7 ಸಂಧಿಗಳಿಂದ ಬಿಟ್ಟುಕೊಟ್ಟು, ಆ 7 ಜಟೆಗಳಿಂದ ಸಂಧಿಗಳಿಂದ ಬಿಟ್ಟುಕೊಡ್ತಾನೆ. ಅದಕ್ಕೆ ಸಪ್ತಗಂಗೆಯನ್ನಾಗಿಸಿದ. ಸಪ್ತಗಂಗೆಯನ್ನ ಹೆಸರು ಅವಳಿಗೆ ಬಂತು. ಇವುಗಳಲ್ಲಿ ಪೂರ್ವಕ್ಕೆ ದೇವವಾಹಿನಿ, ಪಾವನಿ, ನಳಿನಿ ಎಂಬ 3 ಕವಲುಗಳು. ಪೂರ್ವಕ್ಕೆ 3 ಕವಲುಗಳಾಗುತ್ತೆ. ಪಶ್ಚಿಮಕ್ಕೆ ಸುಚಕ್ಷು, ಸೀತಾ ಮತ್ತು ಸಿಂಧು ಎಂಬ 3 ಕವಲುಗಳು ಹೊರಟವು. ಇಲ್ಲಿ ಸಚಕ್ಷು, ಸುಚಕ್ಷು, ಸೀತಾ ಮತ್ತು ಸಿಂಧು ಅಂತ 3 ಕವಲು ಪಶ್ಚಿಮಕ್ಕೆ ಹೊರಡುತ್ತೆ. 7ನೆಯ ಕವಲು ಭಾಗೀರಥಿಯಾಗಿ ಭಗೀರಥನೊಂದಿಗೆ ದಕ್ಷಿಣಕ್ಕೆ ಬಂತು. ದಕ್ಷಿಣ ದಿಕ್ಕಿಗೆ ಭಗೀರಥನ ಜೊತೆ ಬರುತ್ತೆ. ಇನ್ನು ಆಕೆಯ ಅಹಂ ಕಮ್ಮಿಯಾಗಿರಲಿಲ್ಲ, ಅಹಂಕಾರ ಇನ್ನೂ ಕಡಿಮೆ ಆಗಿರಲಿಲ್ಲ. ದಾರಿಯಲ್ಲಿ ಜಹ್ನು ಋಷಿಯ ಆಶ್ರಮವನ್ನು ಕೊಚ್ಚಿ ಹರಿದಳು. ಆಶ್ರಮನೇ ಮುಳುಗಿಸ್ಬಿಡ್ತಾಳೆ. ಕೋಪಗೊಂಡ ಯೋಗ ಬಲದಿಂದ
ಭಾಗೀರಥಿಯನ್ನು ಕುಡಿದು ಬಿಟ್ಟ. ಭಾಗೀರಥಿಯನ್ನು ಒಂದೇ ಗುಟಿಗೆ ಕುಡಿದುಬಿಟ್ಟ ಅವನು. ಗಂಗೆಯನ್ನು ಮರಳಿಸುವಂತೆ ಭಗೀರಥ ಮತ್ತೆ ಪ್ರಾರ್ಥಿಸಿದ. ಜೀವನವು ಕಿವಿಯಿಂದ ಗಂಗೆಯನ್ನು ಹೊರ ಕಳುಹಿಸಿದ. ಬಾಗಿಲು ಕುಡಿದು ಕಿವಿಯಿಂದ ಅವಳನ್ನು ಭಗೀರಥನ ಪ್ರಾರ್ಥನೆಯಂತೆ ಬಿಟ್ಟ. ಹೀಗೆ ಜಹ್ನುವಿನ ಮೂಲಕ ಜಹ್ನುವಿನ ಒಡಲು ಸೇರಿ ಹೊರಬಂದು ಜಾಹ್ನವಿಯಾದಳು. ಅದಕ್ಕೆ ಮುಂದೆ ಅವಳಿಗೆ ಜಾಹ್ನವಿ ಅಂತ ಹೆಸರು. ಮುಂದೆ ಸಾಗರವನ್ನು ಸೇರಿ ಪಾತಾಳಕ್ಕಿಳಿದು ಸಗರಪುತ್ರರ ಭಸ್ಮವನ್ನು ತೋಗಿಸಿ ಸದ್ಗತಿಯನ್ನು ಕರುಣಿಸಿದಳು. ಪಾತಾಳಕ್ಕೆ ಹೋಗಿ ಅಲ್ಲಿದ್ದ ಬೂದಿ ರಾಶಿ ಮೇಲೆ ಇವಳು ಹರಿತಾಳೆ, ಅವ್ರಿಗೆಲ್ಲ ಸದ್ಗತಿ ಸಿಗುತ್ತೆ. ಭಗೀರಥನ ಬಯಕೆ ಈಡೇರಿ ಮನುಕುಲವೇ ಕೃತಾರ್ಥವಾಯಿತು. ಮನುಜರಿಗೆಲ್ಲ ಕೃತಜ್ಞತೆ ಸಿಕ್ಕಿತು. ಯಾರಿಂದ? ಭಗೀರಥನ ಪ್ರಯತ್ನ ಸಾರ್ಥಕವಾಯಿತು. ದೇವಭೂಮಿ ಎದಿಸಿದ ಭಾರತದ ನೆಲದ ಮೇಲೆ ದೇವಗಂಗೆ ಭೋರ್ಗರೆದು ಹರಿದಳು. ದೇವಗಂಗೆ ಭೂಮಿಯಲ್ಲಿ ಭೋರ್ಗರೆದು ಹರಿದ್ಲು. ಭಾರತದಲ್ಲಿ ಈ ನೆಲದಲ್ಲಿ ಚಿನ್ನದ ಹೂವನ್ನರಳಿಸಿದಳು. ಚಿನ್ನದ ಹೂವೇ ಅರಳಿಸ್ತಾಳೆ. ಆಧ್ಯಾತ್ಮದ ಕಣ್ಣರಳಿಸಿದಳು. ಆಧ್ಯಾತ್ಮದ ಕಣ್ಣನ್ನು ತೆರೆಸ್ತಾಳೆ. ಗಂಗೆ ಹರಿಪಾದ ನಖದಿಂದ, ಹರಿಯ ಪಾದದಿಂದ ಹರಿದು ಬಂದವಳು. ಅವಳು ಹರಿಪಾದದಿಂದ ಹೊರಡ್ತಾಳೆ ಎಂದು ದಾಸರು ಹಾಡಿದ್ದಾರೆ. ತ್ರಿವಿಕ್ರಮನಾಗಿ ನಿಂತ ವಾಮನ ಮೂರ್ತಿಯ ಎಡಗಾಲ ಹೆಬ್ಬೆರಳಿನ ತುದಿ ತಾಗಿ ಬ್ರಹ್ಮಾಂಡ ಕಟಾವೇ ಬಿರುಕು ಬಿಟ್ಟಿತು. ಬ್ರಹ್ಮಾಂಡನೇ ಬಿರುಕು ಬಿಡುತ್ತೆ ಆ ಒಂದು ಪಾದದಿಂದ, ಹರಿದು ಬಂದ ನೀರಿಂದ. ಈ ಬಿರುಕಿನಿಂದ ಜಿನುಗಿದ ನೀರೇ ಗಂಗೆ. ಗಂಗೆ ಭಗವಂತನ ಕಾಲು ತೊಳೆದು ಅವನ ಪದತಲದ ಕೆಂಧೂಳಿನೊಡನೆ ಮುಂದೆ ಸಾಗಿದಳು. ಹೀಗೆ ಭಗವಂತನ ಪಾದೋದಕ ಎಂದೆನಿಸಿ ಮಿಂದವರ ಪಾಪ ತೊಳೆವ ಮಲಾಪಹಾರಿಣಿಯಾದಳು. ಎಲ್ಲರ ಪಾಪವನ್ನು ಕಳೆದು ಗಂಗೆ ಮಲಾಪಹಾರಿಣಿ ಅನ್ನೋ ಹೆಸರು ಪಡಿತಾಳೆ. ಗಂಗೆ ಸಮುದ್ರ ಮಟ್ಟದಿಂದ 13,000 ಅಡಿಗಳಷ್ಟು ಎತ್ತರದಲ್ಲಿ ಗಂಗೋತ್ರಿಯ ಬಳಿಯಲ್ಲಿ ಗೋಮುಖದಿಂದ ಇಳಿಯುತ್ತಾಳೆ. ಸಮುದ್ರ ಮಟ್ಟಕ್ಕಿಂತ 13,000 ಅಡಿ ಎತ್ತರದಿಂದ ಅವಳು ಗೋಮುಖದಿಂದ ಕೆಳಗೆ ಇಳಿತಾಳೆ. ಗಂಗೋತ್ರಿ ಭಗೀರಥನ ತಪೋಭೂಮಿ. ಗಂಗೋತ್ರಿ ತಪಸ್ ಮಾಡಿದ್ರಿಂದ ಅದು ಅವನ ತಪಭೂಮಿಯಾಗಿರುತ್ತೆ. ಅಲ್ಲಿ ಗಂಗೆ, ಶಿವ ಮತ್ತು ಭಗೀರಥನ ವಿಗ್ರಹಗಳಿವೆ. ಅಲ್ಲಿ 3 ವಿಗ್ರಹಗಳಿವೆ. ಗಂಗೆ, ಶಿವ ಮತ್ತು ಭಗೀರಥನ ವಿಗ್ರಹ. ದೇವಪ್ರಯಾಗದ ತನಕ ಗಂಗೆಗೆ ಹಲವು ಹೆಸರುಗಳು. ಅವಳಿಗೆ ಹೆಸರು ಬೇಕಾದಷ್ಟಿದೆ. ಬದರಿಯಿಂದ ಬಂದಾಗ ಅವಳಿಗೆ ಅಲಕಾನಂದ ಎನ್ನುವ ಹೆಸರಿದೆ. ಕೇದಾರದಿಂದ ಮಂದಾಕಿನಿ ಹೆಸರಾಗುತ್ತೆ. ಗಂಗೋತ್ರಿಯಿಂದ ಭಾಗೀರಥಿ ಅನ್ನೋ ಹೆಸರು ಬರುತ್ತೆ. ದೇವಪ್ರಯಾಗದಲ್ಲಿ ಮಂದಾಕಿನಿ, ಮಹಾಗಂಗಾ, ರಾಮಗಂಗಾ, ಕೃಷ್ಣಗಂಗಾ, ವಿಷ್ಣುಗಂಗಾ, ಕಾಳಿಗಂಗಾ ಮುಂತಾದ ಎಲ್ಲ ಕವಲುಗಳು ಒಂದುಗೂಡುತ್ತವೆ. ಎಲ್ಲ ಒಂದು ಕಡೆ ಸೇರುತ್ತದೆ. ಪರ್ವತ ದುರ್ಗಮವಾದ ದಾರಿಯಲ್ಲಿ ಇಳಿದು ಹರಿದ್ವಾರದಲ್ಲಿ ಆಕೆ ಸಮತಲ ಪ್ರದೇಶವನ್ನು ತಲುಪುತ್ತಾಳೆ. ಅಲ್ಲಿಂದ ಇಳಿದು ಹರಿದ್ವಾರ ಪ್ರದೇಶವನ್ನು ತಲುಪ್ತಾಳೆ. ಪರ್ವತಗಳ ಕೊರಳುಗಳಲ್ಲಿ ಇಕ್ಕಟ್ಟಿನ ಹಾದಿಯಲ್ಲಿ ಧುಮುಕುತ್ತಾ ಅಡ್ಡಾದಿಡ್ಡಿಯಾಗಿ ಹರಿಯುತ್ತಿದ್ದ ಗಂಗೆ ಹರಿದ್ವಾರದಲ್ಲಿ ಆಕೆ
ಸಮತಲ ಪ್ರದೇಶವನ್ನು ತಲುಪುತ್ತಾಳೆ. ಪರ್ವತಗಳ ಕೊರಳುಗಳಲ್ಲಿ ಅಡ್ಡದಿಡ್ಡಿಯಾಗಿ ಹರಿಯುತ್ತಿದ್ದ ಗಂಗೆ ಹರಿದ್ವಾರದಲ್ಲಿ ಮೈತುಂಬಿ ಹರಿಯುತ್ತಾಳೆ. ಅಲ್ಲಿ ಅಡ್ಡದಿಡ್ಡಿಯಾಗಿ ಹರಿಯುತ್ತಿದ್ದ ಗಂಗೆ ಇಲ್ಲಿ ಮೈತುಂಬಿ ಹರಿದ್ವಾರದಲ್ಲಿ ಹರಿತಾಳೆ. ಆದ್ದರಿಂದಲೇ ಅದು ಗಂಗಾದ್ವಾರ ಎಂಬ ಹೆಸರನ್ನು ಪಡೆದಿದೆ. ಇದೇ ಸ್ಥಳದಲ್ಲಿ ಗಂಗೆ ಶಂತನನು ಒಲಿಸಿ ಗಾಂಗೇಯನಿಗೆ ಜನ್ಮವಿತ್ತಿದ್ದು. ಶಂತನ ಚಕ್ರವರ್ತಿ ಗಂಗೆಯನ್ನು ಒಲಿಸಿಕೊಂಡು ಭೀಷ್ಮರಿಗೆ ಜನ್ಮ ನೀಡಿದಂಥ ಸ್ಥಳ ಅದೇ ಗಂಗಾ ಅಂತ ಕರೀತಾರೆ, ಗಾಂಗೇಯ ಅಂತ ಕರೀತಾರೆ ಅವನನ್ನು. ದಕ್ಷಯಜ್ಞ ನಡೆದ ಕನ್ಯೆ ಇಲ್ಲೇ ಪಕ್ಕದಲ್ಲಿದೆ. ಇದರ ಪಕ್ಕದಲ್ಲೇ ದಕ್ಷಯಜ್ಞ ನಡೆದ ಸ್ಥಳ ಇದೆ. ತಂದೆಯಿಂದ ಅವಮಾನಿತಳಾದ ಸತಿ ದೇಹತ್ಯಾಗ ಮಾಡಿದ ಜಾಗ ಇದು. ದೇಹತ್ಯಾಗ ಮಾಡಿದ ಜಾಗ ಕೂಡ ಇದರ ಪಕ್ಕದಲ್ಲೇ ಇದೆ. ಮುಂದೆ ಕಾನ್ಪುರವನ್ನು ಬಳಿ ಪ್ರಯಾಗವನ್ನು ತಲುಪುತ್ತಾಳೆ. ಕಾನ್ಪುರದ ಬಳಿ ಪ್ರಯಾಗವನ್ನು ತಲುಪ್ತಾಳೆ. ಶ್ರೀರಾಮನ ಸಮಯದಲ್ಲಿ ಇಲ್ಲಿ ಭರದ್ವಾಜರು ನೆಲೆಸಿದ್ದರು. ಇಲ್ಲಿ ಭರದ್ವಾಜ ಋಷಿಗಳು ಅಲ್ಲಿದ್ದರು. ಅವರ ಆಶ್ರಮದಲ್ಲಿ ರಾಮ ಆತಿಥ್ಯವನ್ನು ಸ್ವೀಕರಿಸಿದ್ದ. ಇಲ್ಲಿ ಭಾರತದ 3 ಮಹಾನದಿಗಳು ಜೊತೆಗೂಡುತ್ತವೆ. ಇಲ್ಲಿ 3 ಮಹಾನದಿಗಳು ಜೊತೆಗೂಡುತ್ತವೆ. ಗಂಗೆ ಯಮುನೆಯರೊಂದಿಗೆ ಗುಪ್ತಗಾಮಿನಿಯಾಗಿ ಸರಸ್ವತಿಯು ಬಂದು ಸೇರುವ ಈ ಸ್ಥಳ ತೀರ್ಥರಾಜ ಎಂಬ ಖ್ಯಾತಿ ಪಡೆದಿದೆ. ಪ್ರಯಾಗದಲ್ಲಿ ಈ 3 ನದಿಗಳು ಸೇರುತ್ತೆ. ಇದು ಅತ್ಯಂತ ಪವಿತ್ರ ಸ್ಥಳ. ಇದು ಅತ್ಯಂತ ಪವಿತ್ರವಾದ ಸ್ಥಳ. ಬಿಳಿ ನೀರು ಗಂಗೆ ಮತ್ತು ಕಪ್ಪು ನೀರಿನ ಯಮುನೆ ಹಾಗೂ ಜೊತೆಗೂಡುವ ಪ್ರಯಾಗದಲ್ಲಿ ಮಿಂದವರು ಸ್ವರ್ಗಕ್ಕೆ ಸೇರುತ್ತಾರೆ. ಈ 3 ನದಿಗಳಲ್ಲಿ ಸ್ನಾನ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಎಂದು ಋಗ್ವೇದ ಕೀಲಭಾಗದಲ್ಲಿ ವರ್ಣಿತವಾಗಿದೆ. ಪ್ರಯಾಗದಿಂದ ಈಕೆ ಪೂರ್ವ ದಿಕ್ಕಿಗೆ ತಿರುಗುತ್ತಾಳೆ. ದಾರಿಯಲ್ಲಿ ಶೋಣ, ಫಲ್ಗುಣಿ, ಗೋಮತಿ, ತಮಸ, ಸರಯು, ಗಂಡಕಿ, ಕೌಶಿಕಿ ಮುಂತಾದ ನದಿಗಳನ್ನು ತನ್ನ ಉಡಿಯಲ್ಲಿ ತುಂಬಿಕೊಂಡು ಸಾಗರದತ್ತ ಧಾವಿಸುತ್ತಾಳೆ. ಇಷ್ಟು ನದಿನ ತನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಸಾಗರದತ್ತ ಹೊರಡ್ತಾಳೆ. ಪ್ರಯಾಗದ ನಂತರ ಅವಳ ತೀರದಲ್ಲಿ ಇನ್ನೂ ಹಲವು ಪುಣ್ಯಕ್ಷೇತ್ರಗಳು ಸಿಗುತ್ತವೆ. ಅವುಗಳಲ್ಲಿ ಮೊದಲನೆಯದು ಕಾಶಿ ವಿಮುಕ್ತಿ ಕ್ಷೇತ್ರವೆಂದು ಪ್ರಸಿದ್ಧವಾದ ವಾರಣಾಸಿ. ಪ್ರಾಚೀನ ಕಾಲದಿಂದಲೂ ಜ್ಞಾನ ಕೇಂದ್ರವಾಗಿ ಮೆರೆದ ಸ್ಥಳ. ಕಾಶಿ ಮೊದಲಿಂದನೂ ವಿದ್ಯೆಗೆ ಇಟ್ಟಂಥ ಸ್ಥಳ ಅದು ಕಾಶಿ. ವಿಷ್ಣುಪಾದದ ಚಿಹ್ನೆ ಹೊಂದಿರುವ ಗಯಾ ಇನ್ನೊಂದು ಪವಿತ್ರ ಕ್ಷೇತ್ರ. ಸಿದ್ಧಾರ್ಥ ಬುದ್ಧನಾದದ್ದು ಇಲ್ಲಿಯೇ. ಸಿದ್ಧಾರ್ಥ ಬುದ್ಧನಾದದ್ದು ಇಲ್ಲೇನೆ. ಬಿಹಾರದಲ್ಲೇ ಈಕೆಯ ತೀರದಲ್ಲಿ ಬಲು ಪ್ರಸಿದ್ಧವಾದ ನಗರಗಳಿವೆ. ಪ್ರಸಿದ್ಧವಾದ ನಗರಗಳು ಇಲ್ಲಿದೆ. ಅದರಲ್ಲಿ ಪಾಟ್ನಾ ಅಂದರೆ ಪಾಟಲಿಪುತ್ರ ಮತ್ತು ಭಾಗಲ್ಪುರಗಳು ಪ್ರಮುಖ ಸ್ಥಳಗಳು. ಮಹಾಭಾರತ ಕಾಲದಲ್ಲಿನ ಅಂಗದೇಶ ರಾಜಧಾನಿ
ಚಂಪಾನಗರವೇ ಇಂದಿನ ಭಾಗಲ್ಪುರ ಅವತ್ತು ಚಂಪಾನಗರ ಆಗಿತ್ತು. ಹಿಂದಲ್ಲಿ ಅಂಗರಾಜನು ಇದ್ದ. ಕೇವಲ ಕರ್ಣ ಇಲ್ಲಿಯ ರಾಜನಾಗಿದ್ದ, ಅಂಗದೇಶದ ರಾಜ ಆಗಿದ್ದ ಕರ್ಣ. ಪಶ್ಚಿಮ ಬಂಗಾಳದಲ್ಲೂ ಸಾಕಷ್ಟು ನಗರಗಳು ಗಂಗೆಯ ದಡದಲ್ಲಿವೆ. ಗಂಗೆಯ ಶಾಖೆಯೇ ಆದ ಹೂಗ್ಲಿ ಕಲ್ಕತ್ತದ ನಡುವೆ ಹರಿದಿದೆ. ಕಲ್ಕತ್ತದ ನಡುವೆ ಹೂಗ್ಲಿ ನದಿ ಇದೆ. ಇದು ಇತಿಹಾಸ ಕಾಲದಿಂದಲೂ ಸಾರಿಗೆ ಕೇಂದ್ರ. ಅದು ವ್ಯಾಪಾರ ಸಾರಿಗೆ ಎಲ್ಲ ಅಲ್ಲೇ ನಡೆಯುತ್ತೆ. ರಾಮಕೃಷ್ಣ ಪರಮಹಂಸರ ಸಾಧನ ಕೇಂದ್ರ. ರಾಮಕೃಷ್ಣ ಪರಮಹಂಸರು ಇಲ್ಲಿ ಇದೆಯೇ ಸಾಧನ ಕೇಂದ್ರ. ದಕ್ಷಿಣೇಶ್ವರವನ್ನು ಗಂಗೆ ಪ್ರೀತಿಯಿಂದ ತೋಯಿಸಿದ್ದಾಳೆ. ಗಂಗೆಯ ಮಡಿಲಲ್ಲಿರುವ ನವದ್ವೀಪ ಚೈತನ್ಯ ಮಹಾಪ್ರಭುವಿನ ಲೀಲಾ ಕೇಂದ್ರ. ಚೈತನ್ಯ ಪ್ರಭುಗಳ ಲೀಲಾ ಕೇಂದ್ರವಾಗಿದೆ ನವದ್ವೀಪ ಅನ್ನೋದು. ಬಂಗಾಳದಲ್ಲಿ ಆಗ್ನೇಯಕ್ಕೆ ತಿರುಗುವ ಗಂಗೆ ಪೂರ್ವದಿಂದ ಬಂದ ಬ್ರಹ್ಮಪುತ್ರವನ್ನು ತನ್ನೊಡಲಿಗೆ ಸೇರಿಸಿಕೊಳ್ಳುತ್ತಾಳೆ. ಗಂಗೆ ತನ್ನೊಡಲಿಗೆ ಬ್ರಹ್ಮಪುತ್ರವನ್ನು ಸೇರಿಸ್ಕೋತಾಳೆ. ಹೀಗೆ ಹಿಮಾಲಯದಿಂದ ಇಳಿದು ಭಾರತದ ಚೈತನ್ಯವಾಹಿನಿಯಾಗಿ ಸುಮಾರು 2600 ಕಿಲೋಮೀಟರ್ ದೂರದ ದಾರಿಯನ್ನು ಕ್ರಮಿಸಿದ ಗಂಗೆ ಮಹೋಧರಿ ಬಂಗಾಳಕೊಲ್ಲಿ ಎನ್ನೋ ನೂರಾರು ತೋಳುಗಳಿಂದ ಅಪ್ಪಿಕೊಳ್ಳುತ್ತಾಳೆ. ಅಲ್ಲಿ 2600 ಕಿಲೋಮೀಟ್ರು ಪ್ರಯಾಣ ಮಾಡಿ ಕೊನೆಗೆ ಬಂಗಾಳವನ್ನು ಅವಳು ತನ್ನ ನೂರಾರು ತೋಳುಗಳಿಂದ ಅಪ್ಪಿಕೊಳ್ತಾಳೆ ಬಂಗಾಳ ಕೊಲ್ಲಿಯನ್ನು. ಗಂಡನ ಮನೆಯನ್ನು ಸೇರುವ ಸಂಭ್ರಮದಲ್ಲಿ ಮುಖಜ ಭೂಮಿಯಲ್ಲಿ 10 ದ್ವೀಪಗಳನ್ನು ನಿರ್ಮಿಸುತ್ತಾಳೆ. 10 ದ್ವೀಪಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾಳೆ. ಗಂಗೆ ತನ್ನ ಗತಿಯನ್ನು ಆಗಾಗ್ಗೆ ಬದಲಿಸಿದ್ದಾಳೆ. ಅವಾಗವಾಗ ಬದಲಾವಣೆ ಮಾಡ್ತಾ ಹೋಗ್ತಾಳೆ. ಪಾಂಡವರ ರಾಜಧಾನಿ ಹಸ್ತಿನಾಪುರ ಗಂಗೆಯ ದಡದಲ್ಲೇ ಇತ್ತು. ಗಂಗೆಯ ದಡದಲ್ಲಿ ಮೊದಲು ಹಸ್ತಿನಾಪುರ ಇತ್ತು. ಈಗಿನ ಮೀರಠ್ ಬಳಿ ಅಭಿಮನ್ಯುವಿನ ಮಗ ಪರೀಕ್ಷಿತನು ಇಲ್ಲಿಂದಲೇ ಇಲ್ಲಿ ರಾಜ್ಯವಾಳಿದ್ದು ಪರೀಕ್ಷಿತ ರಾಜ. ಅನಂತರ ಜನಮೇಜಯನ ಶಾತನಿಕ ಸಹಸ್ರಾನಿಕ ಅಶ್ವಮೇಧದತ್ತ ಮುಂತಾಗಿ ಪಾಂಡವರಿಂದ 6 ತಲೆಮಾರುಗಳವರೆಗೆ ಇದೇ ರಾಜಧಾನಿಯಾಗಿತ್ತು. ಇದೇ ಪರೀಕ್ಷೆ ತಾಳುತ್ತಿದ್ದಂಥ ಜಾಗನೇ ರಾಜಧಾನಿಯಾಗಿ 6 ತಲೆಮಾರುಗಳಿಂದ ಆಳ್ತಾ ಇದ್ದರು. ಆದರೆ ನಿಚಕ್ನುವಿನ ಕಾಲದಲ್ಲಿ ಗಂಗೆ ಮುನಿದಳು. ಆವಾಗ ಅವಳಿಗೆ ಕೋಪ ಬರುತ್ತೆ. ನಿಚಕ್ನು ಅಂತ ಒಬ್ಬ ರಾಜ ಬಂದಾಗ ತನ್ನ ಗತಿಯನ್ನು ಬದಲಿಸಿ ರಾಜಧಾನಿಯ ಮೇಲೆ ಹರಿದಳು. ಆ ರಾಜಧಾನಿ ಮೇಲೆ ಅವಳು ಪ್ರವಾಹ ಬರ್ತಾಳೆ. ಹಸ್ತಿನಾಪುರ ಇಂದು ಗಂಗೆಯ ಒಡಲಲ್ಲಿ ಮತ್ತು ಇತಿಹಾಸ ಪುಟದಲ್ಲಿ ಮಾತ್ರ ಇದೆ. ಇತಿಹಾಸದಲ್ಲಿ ಮಾತ್ರ ಉಳ್ಕೊಂಡಿದೆ. ಬಳಿಕ ನಿಚಕ್ನು ಕೌಶಾಂಬಿಗೆ ತನ್ನ ರಾಜಧಾನಿಯನ್ನು ಬದಲಿಸಿದ. ಕೌಶಾಂಬಿ ಅನ್ನೋ ಊರಿಗೆ ತನ್ನ ರಾಜ್ಯವನ್ನು ಬದಲಿಸ್ತಾನೆ. ಗಂಗೆಯ ಆಕರ್ಷಣೆ ಯುಗಗಳಷ್ಟು ಪುರಾತನ ಆದರೂ ನಿತ್ಯ ನೂತನೆ. ಇದು ಹಳೆಯದಾದ್ರೂ ಯಾವಾಗಲೂ ಹೊಸದಾಗೆ ಗಂಗೆ ಇದ್ದಾಳೆ. ಜೀವನದಲ್ಲಿ ಒಮ್ಮೆಯಾದರೂ ಗಂಗೆಯನ್ನು ಕಾಣಲೇಬೇಕು,
ಆಕೆಯ ನೀರನ್ನು ಸವಿಯಲೇಬೇಕು, ಆಕೆಯ ನೀರಲ್ಲಿ ಮೇಯಬೇಕು. ಇದು ಅವಳನ್ನು ಒಂದು ಸರಿಯಾದ ನೋಡಬೇಕು, ಅದನ್ನು ಕಾಣಬೇಕು, ಆಕೆ ನೀರಲ್ಲಿ ಮೀಯಬೇಕು. ಆಯಿತಾ? ಆ ಆ ಜುಮುಗುಟ್ಟುವ ಚಳಿಯಲ್ಲಿ ಆನಂದ ಪುಲಕ ಮತ್ತು ಧನ್ಯತೆಯ ಭಾವ ನೀಡುವ ಸಾಮರ್ಥ್ಯ ಅವಳಲ್ಲಿದೆ. ಈ ಆನಂದವನ್ನು ಕೊಡೋದು ಅವಳಲ್ಲಿ ಮಾತ್ರ ಇದೆ. ಜಗನ್ನಾಥ ಪಂಡಿತ 16-17ನೇ ಶತಮಾನದಲ್ಲಿದ್ದ ಪ್ರಸಿದ್ಧ ಸಂಸ್ಕೃತ ಕವಿ. ಆ ಕಾಲದಲ್ಲಿ 17ನೇ ಶತಮಾನದಲ್ಲಿ ಒಬ್ಬ ಕವಿ ಇದ್ದ, ಜಗನ್ನಾಥದಾಸ ಅಂತೇಳಿ. ಆಗ ಆತ ಗಂಗೆಯ ವಯ್ಯಾರ ವೈಭವಕ್ಕೆ ಮನಸೋತು ಗಂಗಾಲಹರಿ ಎಂಬ ಖಂಡಕಾವ್ಯವನ್ನು ಬರೆದ. ಅವನು ಒಂದು ಕವಿತೆ ಬರೀತಾನೆ, ಗಂಗಾಲಹರಿ ಅಂತ. ಅದೊಂದು ಅನುಪಮವಾದ ಕೃತಿ. ಅದು ಹೇಳಲಾರದಷ್ಟು ಸೊಗಸಾದ ಕೃತಿ. ಅದು ತನ್ನ ನಾದ ಮಾಧುರ್ಯದಿಂದ, ಲಯದ ಮೋಡಿಯಿಂದ ಎಲ್ಲರ ಹೃದಯವನ್ನು ಸೂರೆಗೊಂಡಿದೆ. ಸ್ವತಃ ಗಂಗೆಯೇ ಮೆಚ್ಚಿ ಉಬ್ಬಿ ಅವನ ಕಾಲು ತೊಳೆದಳಂತೆ. ಅಷ್ಟು ಸಂತೋಷ ಆಯ್ತಂತೆ ಅದನ್ನು ಕೇಳಿ ಅವನಿಗೆ. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಹಳೆ ಊದಿದ್ದು ಗಂಗಾ ತೀರದ ಕಾನ್ಪುರದಲ್ಲಿ. ಮೊದಲೇ ಸ್ವತಂತ್ರ ಸಂಗ್ರಾಮ ನಡೆದಿದ್ದು ಗಂಗಾ ತೀರದಲ್ಲಿ, ಕಾನ್ಪುರದಲ್ಲಿ ಮೊದಲನೇ ಕಹಳೆ ಊದಿದ್ದು. ಕುಂಭಮೇಳೆಗಳು ಜರುಗುವ 4 ಸ್ಥಳಗಳಲ್ಲಿ ಹರಿದ್ವಾರ ಮತ್ತು ಪ್ರಯಾಗ, ಈ 2 ಸ್ಥಳಗಳು ಗಂಗೆಯ ದಡದಲ್ಲಿವೆ. ಈ 2 ಸ್ಥಳನೂ ಗಂಗಾ ದಡದಲ್ಲೇ ಇದೆ. ಮೂರನೆಯದಾದ ನಾಸಿಕವು ಗೋದಾವರಿ ರೂಪದಲ್ಲಿ ಗಂಗೆಯ ದಡದಲ್ಲೇ ಇದೆ. ಶಂಕರಾಚಾರ್ಯ, ರಾಮಾನುಜ, ವಲ್ಲಭ, ಕಬೀರ, ಚೈತನ್ಯರ, ನಾನಕ್ ಮೊದಲಾದವರ ಹೃದಯದಲ್ಲಿ ಗಂಗಾ ತೀರದ ಕಾಶಿ ಎತ್ತರದ ಸ್ಥಾನ ಗಳಿಸಿತ್ತು. ಇವರ ಹೃದಯದಲ್ಲಿ ಎತ್ತರದ ಸ್ಥಾನ ಕಾಶಿ ಪಡೆದಿದೆ. ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ಎಂಬ ವಿಶೇಷಣ ಗಳಿಸಿದ್ದು ಕಾಶಿಯಲ್ಲಿಯೇ. ಪಂಡಿತ್ ಮದನ ಮೋಹನ ಮಾಳವೀಯರು ಹಿಂದೂ ವಿಶ್ವವಿದ್ಯಾನಿಲಯವನ್ನು ನಿರ್ಮಿಸಿದ್ದು ಗಂಗಾ ತೀರದ ವಾರಣಾಸಿಯಲ್ಲಿ. ಬುದ್ಧನ ಪ್ರಥಮ ಪ್ರವಚನ ನಡೆದದ್ದು ಕಾಶಿಯ ಸಮೀಪದ ಸಾರನಾಥದಲ್ಲಿ. ಒಮ್ಮೆ ಗಂಗೆಯ ಉದ್ದಕ್ಕೂ ಪ್ರವಾಸ ಮಾಡಿದರೆ ಭಾರತದ ಇತಿಹಾಸವೇ ಕಣ್ಣಿಗೆ ಕಟ್ಟುತ್ತದೆ. ಒಮ್ಮೆ ಭಾರತವನ್ನು ಯಾರಾದರೂ ಸಂದರ್ಶಿಸಲೇಬೇಕು. ಚೆಲುವೆಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ. ಕಣ್ಣೆರಡು ನಕ್ಷತ್ರ ಬಣ್ಣದೀಲಿ ಕುಡಿದಾಟ ಹೊರಳಿದೆ ಮಿಂಚುಗಾಳಿ. ಹಸಿರ ನೋಡುವಳು ಅಮ್ಮ ಹರುಷದಲ್ಲಿ, ಉಸಿರಾಡುವಳು ಮರುಗ ಮಲ್ಲಿಗೆಯಲ್ಲಿ. ಚೆಲುವೆಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ.